ನಿನ್ನೆ ದಿವಸ ಶಕಟಾಸುರನ ಬಗ್ಗೆ ಭಾಗವತದಲ್ಲಿ ಬರುವಂತ ಮಾಹಿತಿ, ಆ ಬಳಿಕ ಪೂತನ ಅವಳ ಕಥೆ, ಪೂತನ ಶರೀರದಲ್ಲಿ ತಾಟಕ ಅನ್ನುವಂಥ ರಾಕ್ಷಸಿ ಮತ್ತು ಊರ್ವಶಿ ಎನ್ನುವ ಹೆಸರಿನ ಅಪ್ಸರೆ ಅವರಿಬ್ಬರೂ ಕೂಡ ಇದ್ದದ್ದು. ಭಗವಂತನಿಗೆ ಹಾಲು ಉಣಿಸಿದ್ದರಿಂದ ಪೂತನಿಗೆ ದುರ್ಗತಿಯಾಗಿತ್ತು ಹಾಗೂ ತಾಟಕಿಗೆ ದುರ್ಗತಿಯಾಗಿತ್ತು, ಹಾಗೂ ಅವಳ ಶರೀರದಲ್ಲಿದ್ದಂತಹ ಊರ್ವಶಿಗೆ ಸದ್ಗತಿಯಾಗಿದ್ದಂತಹ ಕಥೆಗಳನ್ನು ನಾವು ನೋಡಿದ್ವಿ. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 6ನೇ ಅಧ್ಯಾಯ ಸಮಾಪ್ತವಾಗಿತ್ತು. ಆ ಬಳಿಕ ಅಧ್ಯಾಯ ಸಂಖ್ಯೆ ವ್ಯತ್ಯಾಸ ಅದಲ್ಲ, ಆ ಪೂತನ ಸಂಹಾರದ ಬಗ್ಗೆ ಅಲ್ಲೊಂದು ಪ್ರತ್ಯೇಕ ಅಧ್ಯಾಯ ಇದೆ. ಇದರೊಳಗೆ 6ನೇ ಅಧ್ಯಾಯದೊಳಗೆ ಶಕಟಾಸುರನ ಸಂಹಾರ ಮತ್ತು ಪೂತನ ಸಂಹಾರ ಎರಡೂ ಕೂಡಿದ್ದೇವೆ. ಹಾಗಾಗಿ ಆ ಪೂತನೆಯ ಸಂಹಾರದ ಬಗ್ಗೆ ನಾವು ಕಥೆಯನ್ನು ನೋಡಿದ್ದೆವು. ಆ ಬಳಿಕ ಈ ಭಗವಂತನ ಅನೇಕ ಲೀಲೆಗಳಿವೆ. ರಾಕ್ಷಸರ ಸಂಹಾರ ಮತ್ತು ವಿವಿಧ ರೀತಿಯಾದಂತಹ ಸಾಹಸಗಳನ್ನು ತೋರಿಸಿದ್ದು, ಆ ನಂದ ಗೋಕುಲದ ಮತ್ತು ವೃಂದಾವನದ ನಿವಾಸಿಗಳನ್ನು ವಿವಿಧ ಆಪತ್ತುಗಳಿಂದ ಪರಿಹಾರ ಮಾಡಿದ್ದು, ಅದು ಹರಿವಂಶ, ಭಾಗವತ, ತಾತ್ಪರ್ಯ ನಿರ್ಣಯ, ವಿಷ್ಣು ಪುರಾಣ, ಪದ್ಮ ಪುರಾಣ ಹೀಗೆ ಎಲ್ಲ ಕಡೆ ಹಂಚಿ ಹೋಗಿದೆ. ಎಲ್ಲ ಮಾಹಿತಿಗಳು ಎಲ್ಲ ಕಡೆನೂ ಇಲ್ಲ. ಉದಾಹರಣೆಗೆ ರಾಧೆಯ ಬಗ್ಗೆ ಬಹಳಷ್ಟು ಕೇಳ್ತೇವೆ ನಾವು. ಕೃಷ್ಣನ ಬಹಳ ಅತಿ ಮುಖ್ಯವಾದಂತಹ ಪ್ರೇಯಸಿ ಯಾಕೆ, ಅವಳ ಬಗ್ಗೆ ಬಹಳಷ್ಟು ಮಾಹಿತಿ ಕೇಳ್ತೀವಿ. ಅದು ಹರಿವಂಶದಲ್ಲಾಗಲಿ, ಭಾಗವತದಲ್ಲಾಗಲಿ, ತಾತ್ಪರ್ಯ ನಿರ್ಣಯದಲ್ಲಾಗಲಿ ಇಲ್ಲವೇ ಇಲ್ಲ. ಅದು ಇರೋದು ಪದ್ಮ ಪುರಾಣದಲ್ಲಿ ಮಾತ್ರ. ಹಾಗಾಗಿ ಮಾಹಿತಿಗಳು ಹಂಚಿ ಹೋಗಿರೋದ್ರಿಂದ ಈಗ ನಾವು ಪೂತನ ಮತ್ತು ಶಕಟ ಇವರಿಬ್ಬರ ವಧೆಗಳ ಬಳಿಕ ಮುಂದೆ ನಾವು ನೋಡ್ಬೇಕಾದ್ದು ಏನಿದೆ, ಭಗವಂತ ತನ್ನ ಬಾಯಿಯಲ್ಲಿ ಸಕಲ ಚರಾಚರ ಜಗತ್ತನ್ನು ತೋರಿಸಿದ್ನಲ್ಲ, ಆ ಘಟನೆಯನ್ನು ಈಗ ನೋಡ್ಬೇಕು. ಕೃಷ್ಣ ತನ್ನ ಬಾಯಿಯಲ್ಲಿ ಸಕಲ ಚರಾಚರ ಜಗತ್ತನ್ನು ತೋರಿಸಿದ್ದು ಒಟ್ಟು 2 ಬಾರಿ. ಆದರೆ ಆ ಜಗತ್ತನ್ನು ತೋರಿಸಿದಂತ ಘಟನೆ ಏನಿದೆಯಲ್ಲ, ಹರಿವಂಶದಲ್ಲಿ ಆದ್ರೂ ವರ್ಣನೆಯೇ ಇಲ್ಲ. ಭಾಗವತದಲ್ಲಿ ಅದು 2 ಸರಿ ಆಯ್ತು ಅಂತ ವರ್ಣನೆ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಅದು 2 ಸರಿ ಆಯ್ತು ಅಂತ ವರ್ಣನೆ ಇದೆ. ಅದನ್ನೀಗ ನಾವು ನೋಡಬೇಕು. ಭಾಗವತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಅದನ್ನು ನೋಡೋದಾದ್ರೆ, ತತ್ ಪ್ರಾಕೃತಂ ಶಿಶುಂ ಆತ್ಮಾನ ಮುಕ್ತಿ ವಿಜಾನಂಚ ಮಾತುರಾದರ್ಶನಾಯ ವಿಜೃಂಭಮಾಣೋ ಅಖಿಲಮಾತ್ಮ ಸಂಸ್ಥಂ ಪ್ರದರ್ಶಯಾಮಾಸ ಕದಾಚಿದೀಶಃ. ನಾನು ನಿನ್ನೆ ಮತ್ತು ಮೊನ್ನೆ ದಿವಸ ಹೇಳಿದಂತೆ ಈ ನಂದಗೋಪನಿಗೆ ಹಾಗೂ ಆತನ ಶ್ರೀಮತಿಯಾದಂತಹ ಯಶೋದೆಗೆ ಕೃಷ್ಣ ನಮ್ಮ ಮಗು ಅಲ್ಲ, ಇದು ಸ್ವಯಂ ಭಗವಂತ ಅಂತನೋ ಮಾಹಿತಿ ಇತ್ತು. ಇದು ಈ ಜ್ಞಾನ ಇರಲಿಲ್ಲ ಅಂತಲ್ಲ. ಆದರೆ ಮಧ್ಯೆ ಮಧ್ಯೆ ಅವರು ವಿಮುಗ್ಧರಾಗಿ ಅದನ್ನು ಮರ್ತು ಹೋಗಿದಾಗ ಕೃಷ್ಣ ಅದನ್ನು ಅನೇಕ ಬಾರಿ ತಾಯಿ ಅದನ್ನು ನನ್ನನ್ನು ಮರ್ತಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಅವನು ಅದನ್ನು ಅವಳಿಗೆ ನೆನಪು ಮಾಡ್ತಿದ್ದ. ತನ್ನ ಅಮಾನುಷವಾದಂತಹ ಲೀಲೆಗಳನ್ನು ತೋರ್ಪಡಿಸಿ ನಾನು ಯಾರು ಅಂತ ಅನ್ನೋದನ್ನ ನೆನಪಿಸ್ತಿದ್ದ. ಅಂಥ ಒಂದು ಸಂದರ್ಭದಲ್ಲಿ ಯಶೋದೆ ಅವನಿಗೆ ಹಾಲು ಕುಡಿಸಿ ಅವನನ್ನ ಮಲಗಿಸುವಾಗ ಅವನನ್ನ ಮುದ್ದಿಸ್ತಾ ಇದ್ಲು. ಅವನನ್ನು ಮುದ್ದಿಸುವಾಗ ಆ ಮಗುವಿನ ಸುಂದರವಾದಂಥ ಮುಖವನ್ನು ಹಾಗೇ ನೋಡ್ತಾ ಇದ್ಲು. ನೋಡುವಾಗ ಏನಾಯ್ತು ಅಂತಂದ್ರೆ, ಆ ಮಗುವನ್ನು ಆಕಳಿಸ್ತು. ಆ ಮಗು ಆಕಳಿಸುವಂತ ಒಂದು ದೃಶ್ಯವನ್ನು ಕಲ್ಪನೆ ಮಾಡ್ಕೊಳ್ಳಿ. ತೀರಾ ಸಾಧಾರಣವಾದಂಥ ಮಕ್ಕಳೇ ಆಗಲಿ, ನಿಮ್ಮ ಮಕ್ಕಳೇ ಆಗಲಿ, ತೀರಾ ಬಡವರ ಮಕ್ಕಳೇ ಆಗಲಿ, ಶ್ರೀಮಂತವರ ಮಕ್ಕಳೇ ಆಗಲಿ, ಮಕ್ಕಳು ಅಂದ್ರೆ ಬಹಳ ಸುಂದರವಾಗಿರ್ತವೆ. ಅದಕ್ಕೆ ಮಕ್ಕಳನ್ನು ದೇವತೆಗಳು ಅಂತಿರ್ತಾರೆ, ಮಕ್ಕಳನ್ನು ದೇವರು ಅಂತಿರ್ತಾರೆ. ಅಂತ ಒಂದು ದೈವಿ ಅಂಶ ಅವುಗಳಲ್ಲಿ ಸ್ವಯಂ ಭಗವಂತನಿಂದ ಬಂದಿರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳು ಅಂದ್ರೆ ಬಹಳ ಸುಂದರ. ಅದರಲ್ಲೂ ಇದು ಮಗುಗಳ ಮಾಣಿಕ್ಯ. ಇದು ಎಲ್ಲ ಮಕ್ಕಳಲ್ಲೂ ಬಹಳ ಸುಂದರವಾದಂಥ ಮಗು. ಆ ಮಕ್ಕಳು ಆಕಳಿಸಿದ್ರೆ, ಅವು ಸೀನಿದ್ರೆ, ಅವು ಬಿದ್ದರೆ, ಹತ್ತರೆ, ಎದ್ದರೆ, ನಕ್ಕರೆ ಎಲ್ಲದೂ ಅವು ಚಂದನೆ. ಹಾಗೆ ಭಗವಂತ ಆಕಳಿಸುವಾಗ ಅವನು ಆಕಳಿಸುವ ಆ ಸೊಬಗನ್ನು ನೋಡಿ ಆಕೆ ತನ್ನನ್ನು ಮೈ ಮರೆತಿದ್ಲು. ಪ್ರಾಕೃತಂ ಶಿಶು ಆತ್ಮಾನ ಮುಕ್ತೈಹಿ, ನನ್ನನ್ನೊಬ್ಬ ಪ್ರಾಕೃತ ಶಿಶು ಅಂತ ತಿಳ್ಕೊಂಡಿದ್ಲು ಆ ಭಗವಂತನನ್ನ. ಹಾಗೆ ತಿಳ್ಕೊಂಡು ಆಕೆ ಆಡಿಸ್ತಿದ್ಲು. ಅದನ್ನೇ ದಾಸರು ಹೇಳಿದರು, ಆಡಿಸಿದ ವಿಷಯವೇ ಭಗವಂತನ ಜಗದೋದ್ಧಾರಣ ಮಗುವೆಂದು ತಿಳಿಯುತ್ತ. ಪೂರ್ಣ ವಾಕ್ಯ ಎಲ್ಲ ನಿಮಗೆ ನೆನಪು ಬರುತ್ತದೆ. ಮಗನೆಂದು ತಿಳಿಯುತ್ತ ಆಡಿಸಿದಳು ಅಂತ ಕಥೆನ ಕೇಳ್ತೀವಿ. ಹೀಗೆ ತನ್ನ ಮಗುವೇ ಅಂತ ತಿಳ್ಕೊಂಡು ಅದನ್ನು ಆಡಿಸ್ತಾ ಇದ್ದಲ್ಲ. ನಾನು ನಿನ್ನ ಮಗ ಅಲ್ಲ,
ತೋರಿಕೆಗಾಗಿ ನಿನ್ನ ಈ ಅವತಾರದಲ್ಲಿ ಮಾತ್ರ ನಿನ್ನ ಮಗ, ಅದು ಕೂಡ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬಂದವನಲ್ಲ, ಕೇವಲ ಪ್ರಾದುರ್ಭೂತನಾದವನು. ದೇವಕಿಗಾಗ್ಲಿ ನಾನು ಪ್ರಾದುರ್ಭೂತನಾದವನೇ, ನಿನ್ನ ಮನೆಗೆ ಬಂದು ಸೇರ್ಕೊಂಡವನು ಮಾತ್ರ ಅನ್ನೋದನ್ನ ಅವನ ಮೇಲಿಂದ ಮೇಲೆ ತೋರಿಸಬೇಕಾಗಿತ್ತು. ಅಂತ ಅವನೇನ್ ಮಾಡಿದ ಅಂದ್ರೆ, ಆಕಳಿಸುವಾಗ ಸ್ವಲ್ಪ ಹೆಚ್ಚೇ ಆಕಳಿಸಿದ ಅಂತ ಕಾಣಿಸ್ತದೆ. ಆಕಳಿಸಿದಾಗ ಅವನ ಮುಖದಲ್ಲಿ ಆಕೆಗೆ ಸಕಲ ಚರಾಚರ ಜಗತ್ತೇ ಕಾಣಿಸ್ತು. ಸಕಲ ಚರಾಚರ ಜಗತ್ತು ಕಾಣಿಸ್ತು. ಪಂಚಮಹಾಭೂತಗಳು, ಸೂಕ್ಷ್ಮ ಮಹಾಭೂತಗಳು, ಪಂಚೇಂದ್ರಿಯಗಳು, ಅಹಂಕಾರ ತತ್ವ, ಮಹತ್ತತ್ವ, ಆಮೇಲೆ ಈ ಬ್ರಹ್ಮಾಂಡಕ್ಕಿರುವಂತಹ ಆವರಣ, 24 ಆವರಣ, 9 ಆವರಣ, 40 ಆವರಣಗಳು ಅಂತ ಹೀಗೆ ಭಾಗವತಾದಿಗಳಲ್ಲಿ ಹೇಳುವಂತಹ ಆವರಣಗಳಿವೆ. ಅವೆಲ್ಲ ಅವಳಿಗೆ ಅಲ್ಲಿ ಕಾಣಿಸ್ತು. ಅದೆಲ್ಲ ಕಾಣಿಸಿದಾಗ ಅವಳಿಗೆ ತಲೆ ತಿರುಗಿದಂತಾಯ್ತು. ಇದೇನು ನಾನು ನೋಡ್ತಾ ಇರೋದು ಈ ಮಗುವಿನ ಬಾಯಲ್ಲಿ ಅಂತೇಳಿ ತಲೆ ತಿರುಗಿದಂತಾಗಿ ಆಕೆ ಅಲ್ಲೇ ಬೀಳುವಂತಾದಳು ಒಮ್ಮೆ. ಇನ್ನು ಅವಳು ಏನು ಬುದ್ಧಳಾಗಿ ಬಿದ್ದೇ ಬೀಳ್ತಾಳೆ ಅಂತಂದಾಗ ಆ ಮಗು ಬಾಯಿ ಮುಚ್ಚಿತು. ಬಾಯಿ ಮುಚ್ಚಿದಾಗ ಅವಳಿಗೆ ಮತ್ತೆ ಈ ಜಗತ್ತಿಗೆ ಬಂದಂತಾಯ್ತು. ನಾನು ನೋಡಿದ್ದು ಸುಳ್ಳು ಹೊಸತ್ತು ಅನ್ಸುವಂತಾಯ್ತು ಅವಳಿಗೆ. ಅನ್ನಿಸಿ ನನ್ನದೇ ಮಗು ಅಂತ ತಿಳ್ಕೊಂಡು ಮತ್ತೆ ಈ ಜಗತ್ತಿಗೆ ಬಂದ್ಬಿಟ್ಟು, ಹೀಗೆ ಅವಳಿಗೆ ತನ್ನ ಮುಖದಲ್ಲಿ ಆ ಭಗವಂತ ವಿಶ್ವರೂಪವನ್ನು ತೋರಿಸಿದ ಅಂತ ನಾವು ಅದು ಭಾಗವತದ 7ನೇ ಸ್ಕಂದದಲ್ಲಿ ನಾವು ಗಮನಿಸ್ತೇವೆ. ಅದಾದ ಬಳಿಕ ಇರುವಂತಹ ಘಟನೆ ಏನಂತಂದ್ರೆ ತೃಣಾವರ್ತನ ವಧೆ. ಆ ಹರಿವಂಶದಲ್ಲಿ ತೃಣಾವರ್ತನ ವಧೆಯ ಬಗ್ಗೆ ಪ್ರಸ್ತಾವವೇ ಇಲ್ಲ. ಮೊದಲು ಶಕಟಾಸುರ, ಆಮೇಲೆ ಪೂತನಾ ವಧ, ಆ ಬಳಿಕ ಇರುವಂಥದ್ದು ಯಮಲಾರ್ಜುನರು. ಮತ್ತಿ ವೃಕ್ಷಗಳನ್ನ ಭಗವಂತ ಸಂಹರಿಸಿದ ಕಥೆ ಏನಿದೆ ಅದು ಮಾತ್ರ ಅಲ್ಲಿ ಕಥೆ ಬರ್ತದೆ. ಅಷ್ಟು ಬಿಟ್ರೆ ತೃಣಾವರ್ತನ ವಧೆಯ ಕಥೆಯೇ ಅಲ್ಲಿಲ್ಲ, ಎಲ್ಲಿ ಆ ಹರಿವಂಶದಲ್ಲಿ. ಆದ್ರೆ ತೃಣಾವರ್ತನ ಕಥೆಯನ್ನು ನಾವು ಈ ಭಾಗವತದಲ್ಲಿ ಮುಖದಲ್ಲಿ ವಿಶ್ವರೂಪವನ್ನು ತೋರಿಸಿದ ಘಟನೆಗಿಂತ ಮೊದಲು ನೋಡ್ತೇವೆ. ತಾತ್ಪರ್ಯ ನಿರ್ಣಯದಲ್ಲಿ ಮೊದಲನೇ ಸರಿ ಮುಖದಲ್ಲಿ ವಿಶ್ವರೂಪವನ್ನು ತೋರಿಸಿದ್ದು ಆ ಬಳಿಕವೇ ತೃಣಾವರ್ತನ ವಧೆ. ಆ ತೃಣಾವರ್ತನ ವಧೆಯನ್ನು ನಾವೀಗ ನೋಡಬೇಕು. ಒಂದು ದಿವಸ ಆಕೆ ತೊಡೆಯ ಮೇಲೆ ಮಲಗಿಸ್ಕೊಂಡು ಆಡಿಸ್ತಾ ಇದ್ದು, ಇದ್ದಕ್ಕಿದ್ದಂತೆ ಭಗವಂತನ ಶರೀರ ಅತಿ ಭಾರವಾಗಿಬಿಡ್ತು. ಅವಳಿಗನ್ನು ಹೊರಲಿಕ್ಕೆ ಆಗಲಿಲ್ಲ. ಒಮ್ಮೆ ಅತಿ ಭಾರ, ಒಮ್ಮೆ ಅತಿ ಹಗುರ, ಒಮ್ಮೆ ಅಳತದೆ, ಒಮ್ಮೆ ನಗುತ್ತದೆ. ಆ ಮಗುವಿನ ಲೀಲೆಯೇ ಅವಳಿಗೆ ಅರ್ಥ ಆಗದೆ ಇರುವಂಥ ಪರಿಸ್ಥಿತಿ. ಬಹಳ ಹೊತ್ತು ಅವಳಿಗೆ ಅದನ್ನ ತೊಡೆ ಮೇಲೆ ಮಲಗಿಸ್ಕೊಳ್ಳಿಕ್ಕಾಗದೆ ಅವಳಿಗೆ ಆಶ್ಚರ್ಯ ಅನಿಸಿ ಆ ಮಗುವನ್ನು ಅವಳು ಕೆಳಗೆ ಮಲಗಿಸಿಬಿಟ್ಟು, ಯಾವ ಉಪದ್ರವವೂ ಆಗದೆ ಇರಲಿ ಮಗುವಿಗೆ ಅಂತ ಆಕೆ ಭಗವಂತನ ಪ್ರಾರ್ಥನೆ ಕೂಡ ಮಾಡಿದ್ಲು. ಪ್ರಾರ್ಥನೆ ಮಾಡಿ ತನ್ನ ಗೃಹ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅಲ್ಲಿ ಒಬ್ಬ ರಾಕ್ಷಸ ಬಂದ, ತೃಣಾವರ್ತ ಅಂತ ಅವನ ಹೆಸರು. ಆ ತೃಣಾವರ್ತ ಎಂಬ ಹೆಸರಿನ ರಾಕ್ಷಸ ಅಲ್ಲಿಗೆ ಬಂದು ಕಂಸನ ಆದೇಶದಂತೆ ಈ ಮಕ್ಕಳನ್ನೆಲ್ಲ ಕೊಂದು ಹಾಕಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಅವನು ಯಾರು ಅಂತಂದ್ರೆ, ಈ ಭಾಗವತದ ವ್ಯಾಖ್ಯಾನದಲ್ಲಿ ಅದಕ್ಕಿನ ಕಥೆ ಇದೆ. ಪುರಾಣದ ಹೆಸರೇನಿಲ್ಲ, ಯಾವ ಪುರಾಣದಲ್ಲಿ ಬಂದಿದ್ದು ಅಂತಿಲ್ಲ. ಪಾಂಡ್ಯ ದೇಶದಲ್ಲಿ ಸಹಸ್ರಾಕ್ಷ ಎಂಬ ಹೆಸರಿನ ಒಬ್ಬ ರಾಜ ಇದ್ದ. ಅವನೊಮ್ಮೆ ತನ್ನ ರಾಣಿಯರ ಜೊತೆಗೆ ನರ್ಮದಾ ನದಿಯಲ್ಲಿ ವಿಹಾರ ಮಾಡ್ತಿದ್ದ. ನರ್ಮದಾ ನದಿಯಲ್ಲಿ ವಿಹಾರ ಮಾಡುವಾಗ ಅಲ್ಲಿಗೆ ದೂರ್ವಾಸ ಋಷಿಗಳು ಬಂದರು. ಆ ರಾಜ ಅಹಂಕಾರದಿಂದ ವಿಲಾಸದಲ್ಲಿ ಮಗ್ನನಾಗಿದ್ದರಿಂದ ಆ ದೂರ್ವಾಸರನ್ನ ನಮಸ್ಕರಿಸಲಿಲ್ಲ. ದೂರ್ವಾಸರು ಶಾಪ ಕೊಡ್ಲಿಕ್ಕೆ ಕಾರಣಗಳನ್ನು ಹುಡುಕಾಡುವವರಷ್ಟೇ. ಯಾವಾಗ ಏನು ಸಣ್ಣ ಕಾರಣ ಸಿಕ್ಕರೆ ಶಾಪ ಕೊಟ್ಟೇ ಬಿಡುವವರು. ಅಂಥದ್ರಲ್ಲಿ ಇವನು ಈ ತಿರಸ್ಕಾರ ಮಾಡಿದ್ರೆ ಬಿಟ್ಟಾಂದ್ರೆ, ಹಾಗಾಗಿ ಅವರು ಶಾಪ ಕೊಟ್ಟಬೇಕು ರಾಕ್ಷಸನಾಗುವಂತೆ. ಆಗ ರಾಜ ಆ ದುರ್ವಾಸ ಋಷಿಗಳ ಕಾಲಿಗೆ ಬಿದ್ದು ಶಾಪ ವಿಮೋಚನೆ ಮಾಡಿ ಅಂತ ಕೇಳ್ಕೊಂಡ. ಭಗವಂತನ ಆ ಸುಂದರವಾದಂತಹ ಶರೀರದ ಸ್ಪರ್ಶ ಆದ ಕೂಡಲೇ ನೀನು ಶಾಪ ವಿಮುಕ್ತನಾಗ್ತಿ ಅಂತ ಅವನಿಗೊಂದು ಶಾಪದ ಪರಿಹಾರ ಕೊಟ್ಟಿದ್ರು. ಶಾಸ್ತ್ರ ನಿರ್ಣಯದಲ್ಲಿ ಹೇಳುವಂತ ಕಥೆ ಏನಂದ್ರೆ, ಕಂಸನ ಸೇವಕ ಅವನು ಕೂಡ ಮಹಾ ಕ್ರೂರನಾದಂತಹ ರಾಕ್ಷಸನಾಗಿದ್ದ. ಈ ಕೃಷ್ಣನನ್ನು ಕೊಲ್ಲಬೇಕು ಅಂತ ಅವನು ಅಲ್ಲಿಗೆ ಬಂದ. ಅವನು ಯಾವ ಅವತಾರ ಮತ್ತು ಅವನಿಗೆ ಯಾರ ವರ ಇತ್ತು ಇತ್ಯಾದಿ ಏನು ಮಾಹಿತಿ ಈ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಇಲ್ಲ. ಅವನು ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದು ಒಂದು ಬಿರುಗಾಳಿಯ ಸುಂಟರಗಾಳಿಯ ರೂಪವನ್ನು ತಾಳಿದ. ಸುಂಟರಗಾಳಿ ಅಂದ್ರೆ ಸುಳಿಗಾಳಿಯ ರೂಪವನ್ನು ತಾಳಿ ಆ ಕೃಷ್ಣನನ್ನ ಮೇಲಕ್ಕೆ ಎಬ್ಬಿಸ್ಕೊಂಡು ಹೋದ. ಗೋಕುಲದಾದ್ಯಂತ ಧೂಳನ್ನು ಎಬ್ಬಿಸಿದ. ಇಡೀ ಒಂದು ಗೋಕುಲ ಎಲ್ಲ ಕಡೆ ಧೂಳು, ಎಲ್ಲರ ಕಣ್ಣು ಮುಚ್ಚಿರೋಯ್ತು, ಯಾರಿಗೂ ಏನು ಕಾಣದಂತಾಯ್ತು. ಒಬ್ರಿಗೊಬ್ರು ನೋಡ್ಲಿಕ್ಕೆ ಆಗೋದಂತ ಅನ್ಕೊಂಡು ಎಲ್ಲರಿಗೂ ಕಳವಳ ಆಯ್ತು. ಈ ಯಶೋಧೆಗೂ ಕೂಡ ಇದೊಂದು ಏನೋ ಉತ್ಪಾತ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಉತ್ಪಾತ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಕೆಯೂ ಕೂಡ ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಆ ಮಗುವೇ ಇರಲಿಲ್ಲ. ಅವಳಿಗೆ
ಹಸುವನ್ನು ತನ್ನ ಕರುವನ್ನು ಕಳೆದುಕೊಂಡಂತಹ ಹಸುವಿನಂತೆ ಆಕೆ ರೋದನೆ ಮಾಡಲಿಕ್ಕೆ ಶುರು ಮಾಡಿದ್ದು, ಮೂರ್ಛಿತವಾಗಿ ಕೆಳಗೆ ಬಿದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಧೂಳೆಲ್ಲ ಶಾಂತವಾಯಿತು. ಯಶೋದೆಯ ಅಳುವಿನ ಶಬ್ದ ಕೇಳಿ ಉಳಿದ ಗೋಪಿಕಾಸ್ತ್ರೀಯರೆಲ್ಲ ಅಲ್ಲಿಗೆ ಬಂದರು. ಅವಳು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದು, ಈ ಕಡೆ ಚಿಕ್ಕ ಮಗು ಅಂತ ಅದನ್ನು ಆಕಾಶಕ್ಕೆ ಹಾರಿಸಿಕೊಂಡು ಹೋಗಿದ್ನಲ್ಲ, ಆದ್ರೆ ಮೇಲೆ ಮೇಲೆ ಹೋಗ್ತಿದ್ದಂತೆ ಅವನು ವಿಪರೀತ ಭಾರವಾಗಿಬಿಟ್ಟ. ಮತ್ತೆ ತಾಯಿಯ ಮಗು ತೊಡೆ ಮೇಲಿದ್ದಾಗ ಎಷ್ಟು ಭಾರವಾಗಿದ್ನಲ್ಲ ಅದಕ್ಕಿಂತ ಹೆಚ್ಚು ಭಾರ ಆತ ಆಗಿಬಿಟ್ಟ. ಹಿಂದೊಮ್ಮೆ ನಾನು ಹೇಳಿದ್ದೆ, ಇವೆಲ್ಲ ಅಣಿಮ, ಲಘಿಮ, ಗರಿಮ ಮೊದಲಾದ ಸಿದ್ಧಿಗಳ ಪ್ರಭಾವ ಅಂತೇಳಿ. ಅಂತ ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡವರಿಗೆ ಇಂಥ ವಿಪರೀತ ತೀರಾ ಭಾರವಾಗುವಂಥದ್ದು, ತೀರಾ ಹಗುರವಾಗುವಂಥದ್ದು, ಸಣ್ಣ ರೂಪ ತಾಳುವನ್ನು ದೊಡ್ಡ ರೂಪ ತಾಳುವುದು, ಇಂಥ ಎಲ್ಲ ಶಕ್ತಿಗಳು ಅವರಿಗೆ ಕೈವಶ ಆಗುತ್ತೆ. ಹಾಗಾಗಿ ಅವ್ರಿಗೆ ಇದು ಸಾಧ್ಯ ಆಗ್ತವೆ ಅಂತ ನಾವು ತಿಳ್ಕೋಬೇಕು. ಪ್ರಾಸಂಗಿಕವಾಗಿ ನೆನಪಿಗೆ ಬಂದಿದ್ದು, ಮೊನ್ನೆ ಓದ್ತಾ ಇದ್ದಾಗ ನನಗೆ ನೆನಪಿಗೆ ಒಂದು ಮಾಹಿತಿ ಏನಂದ್ರೆ, ಪಾಂಡವರ ಮಹತ್ವವನ್ನೆಲ್ಲ ಹೇಳಿದ್ವಲ್ಲ, ಅವರು ಪಂಚ ಇಂದ್ರರ ಅವತಾರವಾಗಿದ್ರು ಅಂತಲ್ಲ. ಆ ಪಂಚ ಇಂದ್ರರ ಅವತಾರ ಏನು ಅವ್ರು ಆಗಿದ್ರಲ್ಲ, ಅಲ್ಲಿ ಆ ಪಾಂಡವರ ಮಹತ್ವ ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು. ಹೇಗೆಂದ್ರೆ, ಒಬ್ಬೊಬ್ಬ ಪಾಂಡವನು ಕೂಡ ಒಂದೊಂದು ಆನೆಯ ತೂಕು ಉಳ್ಳವನಾಗಿದ್ದ ಅಂತ. ಅಷ್ಟು ಪರಾಕ್ರಮ ಅವ್ರಿಗಿತ್ತು. ಅಂದ್ರೆ ಸದಾಕಾಲವೂ ಅವರು ಆನೆ ತೂಕ ಉಳ್ಳವರಾಗಿರ್ತಿದ್ರು ಅಂತಲ್ಲ, ಅವ್ರು ಆನೆ ತೂಕ ಉಳ್ಳವರು ಅವ್ರ ಸುತ್ತಮುತ್ತಲಿನ ಜನರ ಜೊತೆಯರು. ಒಂದು ಹೆಬ್ಬೆರಳು ಇಟ್ಟರೆ ಯಾರು ಸತ್ತು ಹೋಗಬೇಕಾಗಿತ್ತು. ಅಂದ್ರೆ ಯುದ್ಧಾದಿಗಳ ಪ್ರಸಂಗ ಬಂದಾಗ, ಶತ್ರುಗಳನ್ನು ದಮನ ಮಾಡುವಾಗ ಅಂತ ಪ್ರಬಲವಾದಂತಹ ವಾಯುವಿನ ಆವೇಶವನ್ನು ಅವರು ಸ್ಮರಿಸಿಕೊಂಡು, ತಮ್ಮ ಮೂಲ ರೂಪವನ್ನು ಸ್ಮರಿಸಿಕೊಂಡು ಅವರು ಅಂಥ ಶಕ್ತಿ ಮತ್ತು ಭಾರ ಇತ್ಯಾದಿಗಳನ್ನು ಪಡ್ಕೊಳ್ತಿದ್ರು. ಉಳಿದ ಸಂದರ್ಭದಲ್ಲಿ ಹಗುರವಾಗಿರ್ತಿದ್ರು ಅಂತ ಅಲ್ಲೂ ಕೂಡ ಹಾಗೆ ಅರ್ಥ ಮಾಡ್ಕೋಬೇಕು. ಮಹಾಭಾರತದಲ್ಲಿ ಬಂದಿರುವಂಥ ಮಾಹಿತಿ. ಪ್ರತಿಯೊಬ್ಬ ಪಾಂಡವನು ಕೂಡ ಒಂದೊಂದು ಆನೆಯ ತೂಕ ಉಳ್ಳವನಾಗಿದ್ದ ಅಂತ. ಮತ್ತು ಸ್ವಯಂ ಹನುಮಂತನಿಗೂ ಕೂಡ ತೀರಾ ಚಿಕ್ಕ ರೂಪವನ್ನು ತಾಳುವುದು, ದೊಡ್ಡ ರೂಪವನ್ನು ತಾಳುವುದು, ಅದು ಸಾಗರವನ್ನು ಉಲ್ಲಂಘನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಅದನ್ನು ಕಂಡಿದೆ. ಹೀಗೆ ವಿಪರೀತ ಭಾರ ಅವನಾದಾಗ ಅವನಿಗೆ ಅದನ್ನ ಇನ್ನೂ ಮೇಲೆ ಹಾರಿಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ರಾಕ್ಷಸನಿಗೆ. ಅವನು ವೇಗ ಕಡಿಮೆ ಆಯಿತು. ಇದೊಂದು ದೊಡ್ಡ ಗುಂಡು ಕಲ್ಲೋ ಇದೇನು ಮಗು ಅಂತ ಅನಿಸ್ತು ಅವನಿಗೆ, ಆ ರಾಕ್ಷಸನಿಗೆ. ಅವನಿಗೆ ಇನ್ನು ಕೆಳಗೆ ತಗೊಂಡು ಬಿಸಾಕಿ ಬಿಡಬೇಕು ಅಂತ ಆಲೋಚನೆ ಇತ್ತು. ಅವನು ಸಾಕಷ್ಟು ಮೇಲೆ ತಗೊಂಡು ಹೋಗ್ಬೇಕು, ಅಲ್ಲಿಂದ ಎಷ್ಟು ಬಿಸಾಕಿಬಿಟ್ರೆ ಮಗು ನುಚ್ಚು ನೂರಾಗಿ ಸತ್ತು ಹೋಗ್ತದೆ ಅಂತ ಅವನಿಗೆ ಆಲೋಚನೆ ಇತ್ತು. ಮಗುವನ್ನ ತನ್ನ ಕೈಯಿಂದ ಕೆಳಗೆ ಹಾಕ್ಲಿಕ್ಕೂ ಆಗಲಿಲ್ಲ ಅವನಿಗೆ, ಯಾಕಂದ್ರೆ ಅವನ ಪರಿಸ್ಥಿತಿಯೇ ತೀರಾ ಕಠಿಣವಾಗಿತ್ತು. ಈಗ ಕೃಷ್ಣ ಏನ್ ಮಾಡಿದ ಅಂದ್ರೆ, ಪೂತನಾಳನ್ನ ತನ್ನ ಎರಡೂ ಕೈಗಳಿಂದ ಬಿಗಿಯಾಗಿ ಹಿಡಿದಿದ್ನಲ್ಲ ಆಕೆ ಎದೆಗಳನ್ನ, ಇವನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದ ತನ್ನ ಪುಟ್ಟ ಕೈಗಳಿಂದ. ಅವನು ಆ ಥರ ತೃಣಾವರ್ತ ಆ ಭಗವಂತನ ಕಪಿಮುಷ್ಟಿಗೆ ಸಿಕ್ಕು. ಭಗವಂತನಿಗೆ ಒಂದು ಹೆಸರಿದೆ, ವೃಷಾಕಪಿ ಅಂತ ಹೇಳಿ. ವಿಷ್ಣುವಿಗೆ ಮತ್ತು ಶಿವನಿಗೆ ವೃಷಾಕಪಿ ಅಂತ ಹೆಸರು. ಅದ್ರ ಅರ್ಥ ಈಗ ನೆನಪಿಗೆ ಬರ್ತಿಲ್ಲ. ಕಪಿಮುಷ್ಟಿಯನ್ನು ನೆನಪಿಗೆ ಬಂದಾಗ ವೃಷಾಕಪಿ ಅಂತ ಹೆಸರು ನೆನಪಿಗೆ ಬಂತಷ್ಟೇ. ಇದು ಕಪಿಮುಷ್ಟಿ ಅಲ್ಲ, ವೃಷಾಕಪಿಯ ಮುಷ್ಟಿ ಇದು. ಇದು ವೃಷಾಕಪಿಯ ಮುಷ್ಟಿ. ಆ ವೃಷಾಕಪಿ ಎನಿಸಿದಂತಹ ಭಗವಂತನ ಮುಷ್ಟಿಗೆ ಸಿಲುಕು ಅವನು ನಿಶ್ಚೇಷನಾಗಿಬಿಟ್ಟ. ಅವನ ಕಣ್ಣು ಗುಡ್ಡೆಗಳು ಕಿತ್ತು ಹೊರಗೆ ಬಂದು, ಅಷ್ಟು ಪ್ರಬಲವಾದಂಥ ಆಕ್ರಮಣ ಭಗವಂತಂದು. ಅವನ ಅಬ್ಬರ ಹುಡುಗಿ ಹೋಯಿತು, ಅವನ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಯಿತು. ಆ ಕೃಷ್ಣ ಮತ್ತು ಅವನನ್ನು ಹೊತ್ತಿದ್ದಂತ ರಾಕ್ಷಸ ಇಬ್ರು ಕೂಡ ಕೆಳಗೆ ಬಂದ್ಬಿಟ್ರು ಭೂಲೋಕದಲ್ಲಿ. ದೊಡ್ಡ ಬಂಡೆಕಲ್ಲಿನ ಮೇಲೆ ಬಿದ್ದ ಆ ರಾಕ್ಷಸ. ಬಂಡೆಕಲ್ಲಿನ ಮೇಲೆ ಬಿದ್ದರೆ ಈ ವಜ್ರಾಯುಧಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಪರ್ವತದಂತೆ ಅವನ ಇಡೀ ಶರೀರ, ಅವನ ಎಲುಬುಗಳೆಲ್ಲೂ ಕೂಡ ನುಚ್ಚು ನೂರಾಗಿ ಹೋದವು. ಆದ್ರೆ ಅವನ ಶರೀರದ ಮೇಲೆ ಭಗವಂತ ಆಡ್ತಾ ಇದ್ದ ಮತ್ತೆ ಹಿಂದಿನಂತೆ. ಅದನ್ನ ಈ ಗೋಪಿಕಾ ಸ್ತ್ರೀಯರೆಲ್ಲ ನೋಡಿದರು. ಅದು ಭಗವಂತನ ಮಹಿಮೆ. ತನ್ನ ವಜ್ರಾಯುಧಂತೆ ತೀಕ್ಷ್ಣವಾದಂತಹ ಉಗುರುಗಳಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನ, ಎದೆಯನ್ನ ಅವನು ಬಗೆದ. ತೂತನೆಯ ಎದೆಗಳನ್ನ ಚಿನ್ನ ವಿಚ್ಛಿನ್ನವಾಗಿ ಮಾಡಿಬಿಟ್ಟ. ಈ ತೃಣಾವರ್ತನ ಕುತ್ತಿಗೆ ಸಿಕ್ಕಿ ಅವನ ಕಣ್ಣುಗುಡ್ಡೆ ಹೊರಗೆ ಬರುವಂತೆ ಮಾಡಿ ಅವನನ್ನ ಸ್ಥಳದಲ್ಲೇ ಕೊಂದು ಹಾಕಿದ. ಹೀಗೆ ಕೆಲವು ಕಡೆ ತೀರಾ ಕೋಮಲವಾದಂತಹ ಶರೀರವನ್ನು ತಾಳುವುದು, ಕೆಲವು ಕಡೆ ಕಠೋರವಾದಂತಹ ಶರೀರವನ್ನು ತಾಳುವುದು, ಇದೆಲ್ಲ ಭಗವಂತನ ಲೀಲೆ ಅಷ್ಟೇ. ಯಾಕಂದ್ರೆ ದಾಸರು ಭಗವಂತನ ಭಕ್ತರಾದವರು, ಅಪರೋಕ್ಷ ಜ್ಞಾನಗಳಾದವರು ಭಗವಂತನವ್ರು ಕಂಡಿರ್ತಾರೆ. ನನ್ಗಿಲ್ಲ ಒಂದ್ಸರಿ ಓದಿದ್ ನೆನಪು, ಶ್ರೀಪಾದರಾಜರು ಮತ್ತೆ ಯಾರೋ ಒಬ್ರು ಈ ಸ್ಪಂದನಪುರ ಅಥವಾ ತಿರುಪತಿ ವೆಂಕಟರಮಣ ಸನ್ನಿಧಾನಕ್ಕಿರ್ಬೇಕು, ಅವರಲ್ಲಿ ಹೋಗಿ ಆ ಭಗವಂತನ ಪಾದಕ್ಕೆ ಹಣೆ ಹಚ್ಚಿದಾಗ ಭಗವಂತನ ಪಾದ ಅವ್ರಿಗೆ ಮೃದುವಾಗಿ ಸಿಕ್ಕಿತು ಅಂತ ಓದಿ. ಯಾವ ದಾಸರು ಯಾವ ಯತಿಗಳು ನೆನಪಿಲ್ಲ, ವಿಜಯದಾಸರು. ಇದು ಅವ್ರ ಮಹತ್ವ ದಾಸರು. ಅವ್ರಿಗೆ ಭಗವಂತ ಹಾಗೆ ಕಾಣಿಸ್ಕೋತಾನೆ. ಹಾಗಾಗಿ ಅವ್ರು ಭಗವಂತನ ಸ್ತೋತ್ರ ಮಾಡ್ತಾರೆ. ಬನ್ನಿ ಮುರಳಿಯ ನಾದವ ಕೇಳಿ, ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ. ಭಗವಂತನ ಕೈ ಕೋಮಲವಾಗಿದೆ, ಭಗವಂತನ ಕಾಲು ಕೋಮಲವಾಗಿದೆ ಅಂತ ದಾಸರಿಗೆ ಅನುಭವಿಸಿದ್ಧವಾಗಿದೆ.
ಭಗವಂತನ ಕೈಕಾಲುಗಳು ನರಸಿಂಹಾವತಾರದಲ್ಲಿ ವಜ್ರಕ್ಕೆ ಸಮಾನವಾಗಿ ಕಠೋರವಾಗಿದ್ದವು ಕೂಡ ಅವರಿಗೆ ಅನುಭವಕ್ಕೆ ಬಂದ ಸಂಗತಿ ಅವೆಲ್ಲ. ಹೀಗೆ ಆ ರಾಕ್ಷಸನೇ ತಗೊಂಡು ಹೋಗಿದ್ರು ಕೂಡ ಕೃಷ್ಣನಿಗೆ ಏನೂ ಗಾಯವಿಲ್ಲದೆ ಅವರು ಕೃಷ್ಣ ಮತ್ತೆ ಹಿಂತಿರುಗಿ ಬಂದ. ಮೃತ್ಯುವಿನ ದವಡೆಯಿಂದಲೇ ಅವನು ತಪ್ಪಿಸಿಕೊಂಡು ಬಂದ ಅಂತ ಇವರೆಲ್ಲ ತಿಳ್ಕೊಂಡ್ರು. ಇದೊಂದೇನೋ ಬಹಳ ಅದ್ಭುತವಾದಂಥ ಕೃಷ್ಣ ಆಯಿತು. ನಮ್ಮ ಸೌಭಾಗ್ಯದಿಂದ ನಮ್ಮ ಮಗ ತಿರುಗಿ ಬಂದಿದ್ದಾನೆ. ಇವನು ಯಾರು ಅಂತ ಎಷ್ಟೋ ಜನ ಗೋಪಾಲಕರಿಗೆ ಗೊತ್ತಾಗ್ಲಿಲ್ಲ. ಇವನೇನು ಸ್ವಯಂ ವಿಷ್ಣುವೇ ಅಂತ ಎಲ್ಲರಿಗೂ ಗೊತ್ತಾಗ್ಲಿಲ್ಲ. ಆದ್ರೂ ಭಾರಿ ಸಮತ್ವ ಬುದ್ಧಿ ಉಳ್ಳಂತಹ ಒಬ್ಬ ಸತ್ಪುರುಷ ಇವನು ಅಂತ ಆ ಕೃಷ್ಣನ ಬಗ್ಗೆ ಅವನೋ ಒಬ್ಬ ಅತಿಲೋಕ ಮಹಿಮೆ ಉಳ್ಳಂತಹ ಒಬ್ಬ ಪುರುಷ ಇವನು ಅಂತ ಅವರು ನಿರ್ಧಾರ ಮಾಡಿದ್ರು ಗೋಪಾಲಕರೆಲ್ಲರೂ ಕೂಡ. ಅವ್ರು ಮತ್ತೆ ಕೆಲವರು ಹೇಳಿದ್ರು, ಇದ್ದಿರಬೇಕು ಹಿಂದಿನ ಜನ್ಮದಲ್ಲಿ ನಾವು ದೊಡ್ಡ ಆರಾಧನೆ ಮಾಡಿರಬೇಕು, ಯಾರಿಗೋ ಬಾವಿ ಕಟ್ಟಿ ಕೊಟ್ಟಿರ್ಬೇಕು, ಒಂದು ಕೊಳ ಕಟ್ಟಿ ಕೊಟ್ಟಿರ್ಬೇಕು, ಅನ್ನ ಛತ್ರ ಇಟ್ಟಿರ್ಬೇಕು, ಗುಡಿ ಕಟ್ಟಿರ್ಬೇಕು, ಏನೋ ಮಾಡಿರ್ಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಿರ್ಬೇಕು. ಹಾಗೆಲ್ಲ ಪುಣ್ಯ ಇರೋದ್ರಿಂದ ನಮ್ಮ ಕಣ್ಮಣಿಯಾದಂಥ ನಮ್ಮೆಲ್ಲರ ದೃಷ್ಟಿಯ ಕೇಂದ್ರ ಬಿಂದುವಾದಂಥ ಈ ಭಗವಂತ ಎಷ್ಟು ಸಾರಿ ಎಷ್ಟೆಷ್ಟು ಉತ್ಪಾತಗಳಿಗೆ ರಾಕ್ಷಸರ ಪೀಡೆಗಳಿಗೆ ಸಿಕ್ಕಿಬಿದ್ರು ಮತ್ತೆ ಮತ್ತೆ ಪಾರಾಗಿ ಬರ್ತಾ ಇದ್ದಾನೆ. ಇದರಲ್ಲಿ ನಮ್ಮ ಪುಣ್ಯವೇ ಇರಬೇಕು ಅಂತ ಅವ್ರು ಅನ್ಕೊಂಡ್ರು. ಇಲ್ಲ ಬರೀ ಬಾವಿ ಕೊಳ ಅನ್ನ ಛತ್ರ ಗುಡಿ ಇವ್ನು ಕಟ್ಟಿದ್ರ ಫಲ ಅಲ್ಲ ಅದು. ಒಂದು ಗುಡಿ ಕಟ್ಟಿದ್ರೆ, ಒಂದು ಬಾವಿ ಕಟ್ಟಿದ್ರೆ, 1 ಲಕ್ಷ ರೂಪಾಯಿ ಡೊನೇಷನ್ ಕಟ್ಟಿ ಒಂದು ಕಲ್ಲಿನ ಮೇಲೆ ಹೆಸರು ಕೆತ್ತಿಸಿಕೊಂಡ್ರೆ ಇಂಥ ಸೌಭಾಗ್ಯ ಬರುವಂಥದ್ದಲ್ಲ. ಅದೆಲ್ಲ ಸೌಭಾಗ್ಯ ಬರೋದು ಯಾವುದರಿಂದ ಅಂದ್ರೆ ಈ ಎಲ್ಲ ಗೋಪಿಕಾಸ್ತ್ರೀಯರು ಎಲ್ಲ ಗೋಪಾಲ ಬಾಲಕರ ಹಿಂದೆ ದೊಡ್ಡ ಒಂದು ಖಾತೆ ಇದೆ, ದೊಡ್ಡ ಅಕೌಂಟ್ ಇದೆ. ಎಷ್ಟೋ ಜನ್ಮಗಳ ಹಿಂದೆ ಅವ್ರು ಮಾಡಿದಂಥ ಒಂದು ಸಾಧನೆ ಇದೆ. ಆ ಸಾಧನೆ ಇರೋದ್ರಿಂದ ಅದೆಲ್ಲ ಒಮ್ಮೆ ಈಗ ಕ್ಲಿಕ್ ಆಗ್ತಾ ಇದೆ ಅಷ್ಟೇ. ನಾವು ಒಂದು ಸ್ವಿಚ್ ಒತ್ತಿದಾಗ ದೀಪ ಒಮ್ಮೆಲೆ ಹತ್ಕೋತದೆ. ದೀಪ ಒಮ್ಮೆಲೆ ಹತ್ಕೋತದೆ ಅಂತ ಹೇಳಿ ಕರೆಂಟ್ ಅವಾಗ ತಯಾರಾಗಲಿಲ್ಲ. ಕರೆಂಟ್ ತಯಾರಾಗಿದ್ದು ಹಿಂದೆಂದೋ ಒಮ್ಮೆ ಎಷ್ಟೆಷ್ಟೋ ಮೆಗಾ ವ್ಯಾಟ್ ಗಟ್ಟಲೆ ಕರೆಂಟ್ ಇರ್ತದಲ್ಲಿ. ಅದು ನಾವು ಸ್ವಿಚ್ ಒತ್ತಿದಾಗ ಶಾಖದ ರೂಪದಿಂದ ಬೆಳಕಿನ ರೂಪದಿಂದ ಹೊರಗೆ ಬರ್ತದೆ ಅಷ್ಟೇ. ಹಾಗೆ ಇದೆಲ್ಲ ಅವ್ರ ಸಾಧನೆ. ನಾವೊಂದು ಗುಡಿ ಕಟ್ಟಿದ ಮಾತ್ರಕ್ಕೆ, ಒಂದು ಯಜ್ಞ ಮಾಡಿಸಿದ ಮಾತ್ರಕ್ಕೆ, ಒಂದು ಪವಮಾನ ಹೋಮ ಮಾಡಿಸಿದ ಮಾತ್ರ ನಮಗೂ ಇಂಥ ಭಾಗ್ಯ ಸಿಗ್ಬೇಕಲ್ಲ. ಅದು ನಮ್ಗೆ ಹ್ಯಾಂಗೆ ಸಿಗ್ತದೆ? ನಮಗೆ ಸಿಗೋದಲ್ಲ ಅನ್ಸೋದು. ಆಗ ಅವ್ರು ಹಾಗೆ ತಿಳ್ಕೊಂಡ್ರಷ್ಟೇ. ಯಾಕಂದ್ರೆ ಮನುಷ್ಯ ಹುಟ್ಟು ಬಂದಿದ್ರಿಂದ ತಾವು ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಹೀಗೆ ಅನ್ಕೊಂಡ್ರು. ಅಥವಾ ತಮಗೆಲ್ಲ ಗೊತ್ತಿದ್ರು ಅವ್ರು ಬಾಯಿ ಬಿಟ್ಟು ಹೇಳೋದಿಲ್ಲ ಯಾರು ದೇವತೆಗಳು. ನಾವು ಅಂಥವ್ರು ಇಂಥವ್ರು ಅಂತ ಯಾರು ಹೇಳೋದಿಲ್ಲ. ಹೇಳ್ಕೊಳ್ಳೋರಲ್ಲ ನಾವು, ಅವ್ರೇನು ಹೇಳ್ಕೊಳ್ಳೋದಿಲ್ಲ. ಆ ಮಗುವಿಗೆ ಮತ್ತೆ ಬ್ರಾಹ್ಮಣರ ಆಶೀರ್ವಾದವನ್ನೆಲ್ಲ ಮಾಡಿಸಿದ್ರು. ಅದಕ್ಕೆ ಯಾವುದೇ ತೊಂದರೆಗಳಾಗದೇ ಇರಲಿ ಅಂತ ಹೇಳಿ ನಂದ ಗೋಪ ಮತ್ತು ಯಶೋಧೆಯರ ಹರಕೆಯನ್ನು ಹೊತ್ತರು ಅಂತ ಭಾಗವತದಲ್ಲಿದೆ. ಭಾಗವತ 7ನೇ ಸ್ಕಂದದ 10ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಬರುವಂತ ಒಂದು ಸುಂದರವಾದ ಶ್ಲೋಕ. ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಹೇಗಿದ್ರು, ಹೇಗೆ ಇರಬೇಕು ಅಂತಂದ್ರೆ, ಯೇ ಅಸೂಯ ಅನೃತ ದಂಭ ಈರ್ಷ್ಯಾ ಹಿಂಸಾ ಮಾನ ವಿವರ್ಜಿತಾ ನತೇಶಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾಹ ಕೃತಾಹ. ಬ್ರಾಹ್ಮಣರು ಆಶೀರ್ವಾದ ಮಾಡಬೇಕಾದವ್ರು ಹೇಗಿರ್ಬೇಕಂದ್ರೆ ಬೇರೆಯವರಲ್ಲಿ ದೋಷವನ್ನು ಹುಡುಕಬಾರದು. ಬಹಳ ಪ್ರಧಾನವಾದ ಗುಣ ಇದೆ ಬ್ರಾಹ್ಮಣಂದು. ಇನ್ನು ಈಗ ನಾವು ಬ್ರಾಹ್ಮಣರು ಇನ್ನೊಬ್ರಲ್ಲಿ ಏನಿದೆ ಅಂತ ನೋಡ್ತಿರ್ತೀವಿ. ಮೊದಲು ಅವ್ರಲ್ಲಿ ಏನು ದೋಷ ಇದೆ, ಅವ್ರೇನು ತಪ್ಪು ನಡೀತಾರೆ, ಸಂಧ್ಯಾವಂತ ಸರಿ ಮಾಡ್ತಾರೋ ಇಲ್ಲೋ, ಪ್ರವಚನ ಸರಿ ಮಾಡ್ತಾರೋ ಇಲ್ಲೋ, ಹಾಡು ಸರಿ ಹೇಳ್ತಾರೋ ಇಲ್ಲೋ ನೋಡ್ಕೊಂಡು ಕೂತಿರ್ತೀವಿ. ಏನಾದ್ರು ಒಂದು ಸಣ್ಣ ತಪ್ಪು ಅಲ್ಲಿ ಕಾಣಿಸಿದ ಕೂಡಲೇ ತಪ್ಪು ಮಾಡಿದ್ರಿ, ಹಾಡು ಸರಿ ಹೇಳ್ರಿ ಅಂದ್ಬಿಡ್ತೀವಿ. ಸುಳ್ಳು ಹೇಳಬಾರ್ದು, ಡಾಂಬಿಕರಾಗಿರ್ಬಾರ್ದು, ಒಣ ಆಚಾರ ಇರಬಾರ್ದು. ಮಂದಿ ನೋಡ್ತಾರೆ ಅಂತ ಹೇಳಿ ನಾವು ಆಚರಣೆ ಮಾಡಬಾರ್ದು, ಸಂಧ್ಯಾವಂದನೆ ಮಾಡಬಾರ್ದು, ಪೂಜೆ ಮಾಡಬಾರ್ದು. ಈ ತರದ ಅಭ್ಯುದಯವನ್ನು ಕಂಡು ನಾವು ಕುರುಬಬಾರದು, ಹೊಟ್ಟೆ ಕಿಚ್ಚುಪಡಬಾರದು, ಯಾರೊಬ್ಬರಿಗೂ ಹಿಂಸೆ ಮಾಡಬಾರ್ದು, ದುರಭಿಮಾನ ಶೂನ್ಯರಾಗಿರ್ಬೇಕು. ಅಂಥ ಸತ್ಯಶೀಲರು ಮಾಡಿರುವಂಥ ಆಶೀರ್ವಾದ ಏನಿದೆ ಅದು ಸಫಲ ಆಗ್ತದೆ. ನಾವು ಆಶೀರ್ವಾದ ಮಾಡ್ತೀವಿ, ನಮ್ಮ ಕಾಲಿಗೆ ಜನ ಬಂದು ಬೀಳ್ತಾರೆ, ಮಂಟಾಕ್ಷಿ ತಗೋತಾರೆ ಅಂದ್ರೆ ನಾವು ಅಂಥ ಶಕ್ತಿ ಬೆಳೆಸ್ಕೋಬೇಕು ಅಂತ ಅದಕ್ಕೆ ಸಂಕೇತ. ಅಂಥ ಬ್ರಾಹ್ಮಣರಾಗಿನ ಕಾಲದಲ್ಲಿದ್ದರು. ಹಾಗಾಗಿ ನಂದಗೋಪ ಯಶೋಧೆ ಮೊದಲಾದಂಥವ್ರು ಅವರನ್ನು ಕರೆಸಿ ಕೃಷ್ಣನಿಗೆ ಒಳ್ಳೇದಾಗಲಿ, ಅದಕ್ಕೆ ಮುಂದೆ ಏನೂ ಆಗದೇ ಇರಲಿ ಅಂತ ಮಂತ್ರಗಳನ್ನು ಹೇಳಿಸಿ ಅದಕ್ಕೆ ಶುಭಾಸನ ಸಂಚನೆಯನ್ನು ಮಾಡಿದರು ಅಂತ ದಶಮಸ್ಕಂದದ 7ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಬರುವಂಥ ಒಂದು ಮಾಹಿತಿ. ಆ ತೃಣಾವರ್ತನ ವಧೆಯ ಬಳಿಕ ಯಮಲಾರ್ಜುನರ ಕಥೆ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಆ ಪ್ರಥಮ ವಿಶ್ವರೂಪ ದರ್ಶನ, ಆ ಬಳಿಕ ತೃಣಾವರ್ತನ ವಧ ಆದ ಬಳಿಕ 2ನೇ ಬಾರಿ ವಿಶ್ವರೂಪ ತೋರಿಸಿದ್ದು. ಆವಾಗ ಮೊದಲನೇ ಸರಿ ವಿಶ್ವರೂಪ ತೋರಿಸಿದ್ದು ಆಕಳಿಸುವಾಗ, 2ನೇ ಸರಿ ವಿಶ್ವರೂಪ ತೋರಿಸಿದ್ದು ತಾನು ಮಣ್ಣು ತಿಂದಾಗ, ತಾಯಿ ಬೈದಾಗ, ಮಣ್ಣಾಕಿ ತಿಂದೆಯೋ ಅಂತ ಬೈದಾಗ, ನಾನು ಮಣ್ಣು ತಿಂದಿಲ್ಲ ಅಂತ ಅವನೇನು ಹೇಳಿದಿಲ್ಲ. ಆಗ ಅದೊಂದು ಘಟನೆ ಇದೆ. ಆ ಘಟನೆಯನ್ನ ನಾವು ಈಗ ಗಮನಿಸಬೇಕು. ಬಲರಾಮ, ಕೃಷ್ಣ ಮೊದಲಾದಂಥ ಗೋಪಾಲಕರೆಲ್ಲರೂ ಆಟ ಆಡ್ತಾ ಇದ್ರು.
ಕೃಷ್ಣ ಆಟ ಆಡ್ತಾ ಇದ್ದಾಗಲೇ ಮಣ್ಣು ತಿಂದಿರುತ್ತೆ. ಅದು ದೇವತೆಗಳಲ್ಲಿ ಲೀಲೆ ಅಂತ. ಅವ್ರು ಹೇಗೆ ಹುಟ್ಟು ಬರ್ತಾರಲ್ಲ, ಹುಟ್ಟು ಬಂದಾಗ ಈ ಮಕ್ಕಳು ಏನು ಮಾಡ್ತಾರೆ ಹಾಗೆ ಮಾಡಬೇಕು. ಒಂದು ತೂಕ ಹೆಚ್ಚೆ ಮಾಡಬೇಕು, ಒಂದು ಕೈ ಹೆಚ್ಚೆ ಮಾಡಬೇಕು. ಅಂದ್ರೆ ತಾವಿನ್ನೂ ಮನುಷ್ಯರು ಅಂತ ಇವರಿಗೆಲ್ಲರಿಗೂ ಅನಿಸ್ಬೇಕು, ಸುತ್ತಮುತ್ತಿದ್ದವರಿಗೆಲ್ಲ. ಅಷ್ಟು ಸುಲಭವಾಗಿ ತಿಳಿಬಾರದು. ಕೃಷ್ಣಾವತಾರದಲ್ಲಿ ಈಗೊಂದು 5,000 ವರ್ಷದ ಹಿಂದೆ ಕೃಷ್ಣಾವತಾರ ಆಗುತ್ತಷ್ಟೇ. ನಿಮ್ಮಂಥವರೇ ರಕ್ತ ಮಾಂಸವನ್ನು ಶರೀರದಲ್ಲಿ ತುಂಬಿಕೊಂಡಂಥ ಮನುಷ್ಯರು ಯಾವಾಗಲೂ ಬದುಕಿದ್ರು. ಅವರೆಲ್ಲ ಕೃಷ್ಣನ ಸುತ್ತಮುತ್ತಲಿದ್ರಲ್ಲ, ಹಾಗಾದ್ರೆ ಅವ್ರದೆಲ್ಲ ಭಾಗ್ಯ ಹೌದಲ್ಲ. ನಮ್ಗೆ ಯಾಕೆ ಆ ಭಾಗ್ಯ ಸಿಗಲಿಲ್ಲ ಅಂತ ಎಷ್ಟೋ ಸರಿ ನಾನು ಆಲೋಚನೆ ಮಾಡಿದ್ದೆ. ಆದ್ರೆ ನಮ್ಮಂಥವರೇ ಅಲ್ಲಿ ಸುತ್ತಮುತ್ತ ಇದ್ರು ಕೂಡ ಅವರೆಲ್ಲರೂ ಅವ್ನು ಕೃಷ್ಣ ಅಂತಲೇ ಗೊತ್ತಾಗ್ಲಿಲ್ಲ. ಅವ್ನು ಇದ್ರೇನು, ಬಂದ್ರೇನು ಉಪಯೋಗ? ಅವನು ವೈಕುಂಠದಿಂದ ಓಡಾಡಿ ಬಂದರೂ ಕೂಡ ಅಲ್ಲಿ ಸುತ್ತಮುತ್ತಲು ಇದ್ದವರಿಗೆ ಅವ್ನು ಕೃಷ್ಣ ಅಂತಲೇ ಗೊತ್ತಾಗದೇ ಇದ್ರೆ, ಅಲ್ಲಿ ನಾವು ಅವನ ಸುತ್ತಮುತ್ತಲು ಓಡಾಡಿದ್ರು, ಅವ್ನು ದಿವಸ ಅವನು ನೋಡ್ತಾ ಇದ್ರು ಕೂಡ ನೋಡಿ ಉಪಯೋಗಿಲ್ಲ. ಅವ್ನು ನಮ್ಮ ಹೃದಯದ ಒಳಗೆ ಇರಲಿ ಹೊರಗೆ ಇರಲಿ, ಅವ್ನು ಭಗವಂತ ಅಂತ ನಾವು ತಿಳ್ಕೊಂಡ್ರೆ, ಅವನ ಅಸ್ತಿತ್ವವನ್ನು ಗುರುತಿಸಿದ್ರೆ, ಆ ಅಸ್ತಿತ್ವವನ್ನು ಗುರುತಿಸಿ ಅದಕ್ಕೆ ಅನುಸಾರವಾಗಿ ನಮ್ಮ ಆಚರಣೆಗಳನ್ನು ನಾವು ಸರಿ ಮಾಡಿಕೊಂಡ್ರೆ ಅದ್ರ ಫಲ. ಇಲ್ಲದೇ ಇದ್ರೆ ನಾವು ಕಲಿಯುಗದಲ್ಲಿದ್ರೇನು, ತ್ರೈತಾಯುಗದಲ್ಲಿ ಇದ್ರೇನು, ಕೃತಯುಗದಲ್ಲಿದ್ರೇನು, ಯುಗಗಳು ಬದಲಾಗ್ತವೆ, ನಮ್ಮ ಸ್ವಭಾವ ಬದಲಾಗೋದಿಲ್ಲ ಅಷ್ಟೇ. ಮಣ್ಣು ತಿಂದಳು. ಆ ಮಗು ಮಣ್ಣು ತಿಂದಾಗ ಗೋಪಾಲಕರು ಓಡಿ ಬಂದರು. ಅಮ್ಮ, ನಿನ್ನ ಮುದ್ದು ಮಗ ಮಣ್ಣು ತಿಂದ. ಆಗ ಆಕೆ ಏನ್ ಮಾಡಿದ್ಲು, ಕೂಡಲೇ ಓಡಿ ಬಂದು ಮಗುವಿನ ಕೈ ಹಿಡ್ಕೊಂಡ್ಲು, ಬಾಯಿ ತೆಗಿ ಅಂತಂದ್ಲು. ಕೃಷ್ಣ ಭಯಂಕರ ಹೆದರಿದವರಂತೆ ನಟನೆ ಮಾಡಿದ. ತಾಯಿ ನೀನು ಹೊಡೆದೇ ಬಿಡ್ತಾಳೇನೋ ಅನ್ನುವಂತೆ. ಅವನ ಕಣ್ಣುಗಳು ಕೆಳಮುಖಾಗಿದ್ದು. ನೀನು ಇತ್ತೀಚೆಗೆ ಬಹಳ ಸೊಕ್ಕಿಗೆ ಬಂದಿದ್ದು, ಕೊಬ್ಬಿಗೆ ಬಂದಿದ್ದು ನೀನು ಅಂತಂದ್ಲು. ನಿನ್ನ ತುಂಟತನ ಮಿತಿ ಮೀರಿದೆ, ಮಣ್ಣಾಕೆ ತಿಂದೆ? ನಿನ್ನ ಗೆಳೆಯರೆಲ್ಲ ಹೇಳ್ತಾ ಇದ್ದಾರೆ ನೀನು ಮಣ್ಣು ತಿಂದೆ ಅಂತ. ನಿಮ್ಮ ಅಣ್ಣನೂ ಅದನ್ನೇ ಹೇಳ್ತಿದ್ದಾನೆ, ನೀನು ಯಾಕೆ ಮಣ್ಣು ತಿಂದೆ? ಅವನಂದ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಇವರೇ ಎಲ್ಲ ಸುಳ್ಳು ಹೇಳ್ತಿದ್ದಾರೆ, ನಾನು ಸುಳ್ಳು ಹೇಳ್ತಿಲ್ಲ. ಈ ಗೋಪಾಲ ಬಾಲಕರು, ಈ ಗೋಪ ಸ್ತ್ರೀಯರು, ಈ ನಮ್ಮ ಅಣ್ಣ ಇವರೇ ಸುಳ್ಳು ಹೇಳ್ತಿದ್ದಾರೆ. ನಾನು ಮಣ್ಣು ತಿಂದೇ ಇಲ್ಲ. ನೀನನ್ನು ಇವರೇ ಸುಳ್ಳು ಹೇಳ್ತಿದ್ದಾರೆ, ನೀನೇ ಬೇಕಾದ್ರೆ ನನ್ನ ಬಾಯಿಯನ್ನು ನೋಡು, ನಿನಗೆ ತಿಳಿಯುತ್ತದೆ ಅಂತ ಅವನು ಬಾಯಿ ತೆಗೆದ. ಅವನು ಅಗಲವಾಗಿ ಬಾಯಿ ತೆಗೆದಾಗ ಅಲ್ಲಿ ಚರಾಚರ ಜಗತ್ತನ್ನು ಕಂಡಳು. ಆಕಾಶಗಳು, ದಿಕ್ಕುಗಳು, ಪರ್ವತಗಳು, ದ್ವೀಪಗಳು, ಸಮುದ್ರ ಸಹಿತವಾದಂತಹ ಭೂಮಂಡಲ, ರಸಾತಲ ಎಲ್ಲವನ್ನೂ ನೋಡಿಲ್ಲ. ಭರತ ವರ್ಷವನ್ನು ನೋಡಿಲ್ಲ. ಅಲ್ಲಿ ನಂದಗೋಕುಲವನ್ನು ನೋಡಿಲ್ಲ, ತನ್ನ ಮನೆಯನ್ನು ನೋಡಿಲ್ಲ, ಮನೆ ಅಂಗಳ ನೋಡಿಲ್ಲ. ಅಲ್ಲಿ ತಾನು ನೋಡಿಲ್ಲ, ತನ್ನ ಎದುರು ಕೃಷ್ಣನನ್ನು ನೋಡಿಲ್ಲ. ನೋಡಿ ಆಕೆಗೆ ದಿಗ್ಭ್ರಾಂತರಾದಳು. ಎಲ್ಲಿದ್ದೇನೆ ನಾನು ನನ್ನನ್ನೇ ಇಲ್ಲಿ ಮುಂದೆ ನೋಡ್ತಿದ್ದೆ. ನಾನು ಅಲ್ಲಿರೋದು ಸತ್ಯವೋ ಇಲ್ಲಿರೋದು ಸತ್ಯವೋ ಅನ್ನಿಸ್ತೆ ಆಕೆಗೆ. ಭಗವಂತನ ಮಾಯೆ ಅಥವಾ ನನಗೆ ಏನಾದ್ರು ಬುದ್ಧಿ ಭ್ರಮಣೆ ಆಗಿದೆಯೇ, ಅಥವಾ ಈ ಮಗುವಿಗೆ ಹುಟ್ಟಿದ ಕೂಡಲೇ ಏನಾದ್ರು ಯೋಗ ಸಿದ್ಧಿ ಆಗಿದೆಯಾ ಅಂತ ಆಕೆ ನಾನಾ ಥರ ಆಲೋಚನೆ ಮಾಡಿದ್ಲು. ಭಾಗವತದ 8ನೇ ದಶಮಸ್ಕಂದದ 8ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾದಂತಹ ಶ್ಲೋಕ ಇದೆ. ಅಥೋ ಯಥಾವನ್ನ ವಿತರ್ಕ ಗೋಚರಂ ಚೇತೋ ಮನಃ ಕರ್ಮ ವಚೋಭಿರಂಜಸ ಯದಾಶ್ರಯಂ ಯೇನ ಯತಃ ಪ್ರತೀಯತೆ ವಿದುರು ವಿಭಾಗಂ ಪ್ರಣತಾಸ್ತಿ ತತ್ಪರಂ. ಆಕೆಗೆ ಏನೂ ಮಾಡ್ಲಿಕ್ಕಾಗಲಾರ್ದೆ ಒಂದು ನಮಸ್ಕಾರ ಮಾಡಿಬಿಟ್ರು. ನನಗೆ ಇನ್ನೇನು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಯಾರಿಗೆ ನಮಸ್ಕಾರ ಮಾಡಿದ್ಲು ಅಂದ್ರೆ, ತನ್ನ ಮಗುವಿಗೆ ಅಂತ ಹೇಳಲಿಲ್ಲ, ಕೃಷ್ಣನಿಗೆ ಅಂತ ಹೇಳಲಿಲ್ಲ, ವಿಷ್ಣುವಿಗೆ ಅಂತ ಹೇಳಲಿಲ್ಲ, ಭಗವಂತನ ಪರಮ ಪದದ ಸ್ವರೂಪಕ್ಕೆ ಆಕೆ ನಮಸ್ಕಾರ ಮಾಡಿದ್ಲು. ಯಾವುದು ತರ್ಕಕ್ಕೆ ನಿಲುಕಲಾರದು. ಪ್ರತ್ಯಕ್ಷಕ್ಕಂತೂ ಅಲ್ಲಿ ತನಕ ಹೋಗುವ ಶಕ್ತಿಯೇ ಇಲ್ಲ. ಭಗವಂತ ತೋರಿಸ್ತೇನೆ ಬಾರು ಅಂದ್ರೂ ನಾವು ನೋಡೋ ಶಕ್ತಿ ಇಲ್ಲ ನಮ್ಮ ಕಣ್ಣಿಗೆ. ಹಾಗಾಗಿ ಪ್ರತ್ಯಕ್ಷಕ್ಕೆ ಗೋಚರ ಆಗುವಂಥದ್ದಲ್ಲ. ಪ್ರತ್ಯಕ್ಷದ ನಂತರದ ಪ್ರಮಾಣ ಅನುಮಾನ ಅಥವಾ ತರ್ಕ, ಅದಕ್ಕೆ ಯಾವುದು ಅಥವಾ ನಿಲುಕುವಂಥವನ್ನಲ್ಲ. ಶಬ್ದ ಪ್ರಮಾಣಗಳು ಹೇಳಿ ಮುಗಿಯಲಾರದ ಸ್ವರೂಪ ಒಂದು. ಶಬ್ದಗಳು ಭಗವಂತನ ವರ್ಣನೆ ಮಾಡ್ತಾ ಉಂಟು, ಪುರಾಣಗಳು, ವೇದಗಳಿವೆಲ್ಲ. ಆದರೆ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಅಶಬ್ದಂ ರೂಪಂ ಅಸ್ಪರ್ಶಂ ಅಂತ ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡ್ತೀವಿ. ಶಬ್ದಗಳು ಹೇಗೆ ಹೇಳಬೇಕು? ಅವೆಲ್ಲ ಶಬ್ದಗಳು ಅವಕ್ಕೂ ಕೆಲವು ಇತಿಮಿತಿ ಇದೆ. ಒಬ್ಬ ನಮ್ಮ ಎದುರಿಗಿರುವಂತಹ ಒಂದು ಸಾಧಾರಣವಂತ ಗಡಿಗೆಯನ್ನ ಶಬ್ದಗಳಿಂದ ವರ್ಣನೆ ಮಾಡಿ ಒಂದು ಗಡಿಗೆಯನ್ನು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಣ್ಣಿನಿಂದ ಆ ಗಡಿಗೆಯನ್ನು ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ತೇವೋ ಅಷ್ಟು ಸ್ಪಷ್ಟವಾಗಿ ಗಡಿಗೆ ಹೀಗಿದೆ ಹೀಗಿದೆ ಅಂತ ನೀವು 100 ಮಾತುಗಳಿಂದ ಹೇಳಿದ್ರು ಆ ಗಡಿಗೆಯನ್ನು ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧಾರಣವಾದ ಒಂದು ಘಟ, ಒಂದು ಪಟ, ಒಂದು ಕಲ್ಲು, ಒಂದು ಮಣ್ಣು, ಒಂದು ಗೋಡೆಯನ್ನು ನಾವು ಶಬ್ದಗಳಿಂದ ವರ್ಣನೆ ಮಾಡಲಾರೆ ಒಂದು ಮೇಲೆ ಆ ಭಗವಂತನ ವರ್ಣನೆ ಮಾಡೋದು ಹೇಗೆ? ಒಂದು ಕಥೆ ಇದೆ. ಏನಂತ, ಭಗವಂತನ ಸ್ವರೂಪವನ್ನು ಹೀಗಿದೆ ಹಾಗಿದೆ, ಆತ ಪೀತಾಂಬರ ಹುಟ್ಟಿದ್ದಾನೆ, ಕೋಮಲಾಂಗನಾಗಿದ್ದಾನೆ, ಶಂಖ ಹಿಡಿದಿದ್ದಾನೆ, ಚಕ್ರ ಹಿಡಿದಿದ್ದಾನೆ, ಅವನ ತುಟಿ ಕೆಂಪಾಗಿದೆ ಅಂತ ನಾವು ನೂರಾರು ಥರ ವರ್ಣನೆ ಮಾಡ್ತೀವಲ್ಲ, ಅವು ಯಾವ ವರ್ಣನೆಯೂ ಸಂಪೂರ್ಣ ಅಲ್ಲ. ಹೇಗೆ ಅಂದ್ರೆ, ಒಂದು 10 ಜನ ಕುರುಡರು ಒಂದು ಆನೆಯನ್ನು ಭೇಟಿಯಾಗುತ್ತೆ. ಅವನು ತನ್ನ ಜೀವಮಾನದವರು ಒಂದು ಆನೆಯನ್ನೇ ನೋಡಿರಲಿಲ್ಲ. ಆನೆಯನ್ನು ಭೇಟಿಯಾದ್ರು. ಅವರು ಸಾಕಿದ ಆನೆ ಇತ್ತು, ಆನೆಯನ್ನೆಲ್ಲ ಹಿಡಿದು ನೋಡಿದರು. ಆನೆಯನ್ನು ನೋಡಿದೀವಿ ಅಂತ ಬಹಳ ಸಂತೃಪ್ತಿ ಆಯ್ತು. ಅವರಿಗೆ ತಿರುಗಿ ಮನೆಗೆ ಬಂದರು. ಅವ್ರನ್ನ ಕೇಳಿದ್ರು, ಆನೆ ನೋಡಿದ್ರಲ್ಲ ಎಲ್ಲಾರು,
ಆ ಮೃಗಾಲಯಕ್ಕೆ ಹೋಗಿ ಆನೆ ನೋಡಿ ಬಂದ್ರಲ್ಲ, ಹೇಗಿತ್ತು ಆನೆ? ಒಬ್ಬ ಹೇಳಿದ, ಅವನ ಸೊಂಡಿಲ್ ಮಾತ್ರ ಹಿಡಿದಿದ್ದ, ಅದು ಬಹಳ ದೀರ್ಘವಾಗಿತ್ತು, ಅದು ಅಳಗಾಡ್ತಾ ಇತ್ತು. ಮತ್ತೊಬ್ಬ ಅದರ ದಂತವನ್ನು ಮುಟ್ಟಿದ್ದ, ಬಹಳ ಚೂಪಾಗಿತ್ತು, ಅದು ಬಹಳ ದೃಢವಾಗಿತ್ತು. ಮತ್ತೊಬ್ಬ ಅದ್ರ ಕಾಲು ಮುಟ್ಟಿದ್ದ, ಬಹಳ ದಪ್ಪರಾಗಿತ್ತು ರೀ. ಮತ್ತೊಬ್ಬ ಅದ್ರ ಬೆನ್ನು ಮುಟ್ಟಿದ್ದ. ಆದ್ರೆ ಈ ಬೆನ್ನು ಎಲ್ಲಿಂದ ಶುರುವಾಯಿತೋ, ಬೆನ್ನು ಎಲ್ಲಿ ಮುಗಿತು ಅಂತ ಗೊತ್ತಾಗಲಿಲ್ಲ ನನಗೆ ಅಂತ ಮತ್ತೊಬ್ಬ. ಬಾಲ ಮುಟ್ಟಿದ್ದ, ಬಾಲ ತುದಿ ಕೂದಲಿತ್ತು ಅಂತಂದ. ಮತ್ತೊಬ್ಬ ಕಿವಿಯನ್ನು ಮುಟ್ಟಿದ್ದ, ಮೊರದಂತೆ ಇತ್ತು ಅಂದ. ಅವ್ರು ಹೇಳಿದ್ದು, ಯಾರು ಹೇಳಿದ್ದು ಸಂಪೂರ್ಣವೇ ಅಲ್ಲ. ಆ ಆನೆ ಅದು ಮೊರದಂತೆ ಇದೆಯೋ, ದಪ್ಪಗಿದೆಯೋ, ಚೂಪಾಗಿದೆಯೋ, ಅಗಲವಾಗಿದೆಯೋ, ಉದ್ದವಾಗಿದೆಯೋ, ಹೇಗಿದೆ? ಆ ಯಾರೋ ಕುರುಡರಿಗೆ ಅದು ಗೊತ್ತೇ ಆಗಲಿಲ್ಲ ಆನೆ ಹೇಗಿದೆ ಅಂತ. ಕೊನೆಗೂ ಪೂರ್ಣವಾಗಿ ಕಣ್ಣಿದ್ದವನಿಗೆ ಅದು ಆನೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು, ಆನೆ ಏನು ಅಂತ ಗುರುತಿಸಬಲ್ಲ. ಹಾಗೆ ನಾವೆಲ್ಲರೂ ಕುರುಡರಂತೆ. ನಮಗೆ ಭಗವಂತನ ಸ್ವರೂಪ ಯಾವ್ಯಾವ ಸ್ವರೂಪದಲ್ಲಿ ತಿಳಿತದೆ ಅಷ್ಟೇ. ಪೀತಾಂಬರ ಹುಟ್ಟಿದ್ದಾನೆ ಅಂತೀವಿ, ಪೀತಾಂಬರ ಹುಟ್ಟಿದ್ದು ಅವನು ನಿಜ ಪೂರ್ಣವಾದ ಸ್ವರೂಪ ಅಲ್ಲ. ಶಂಖ ಧರಿಸಿದ್ದು ಅವನು ಪೂರ್ಣವಾದ ಸ್ವರೂಪ ಅಲ್ಲ. ನೀಲವಾದಂಥ ಕುಂತಲ ಇದ್ದದ್ದು ಪೂರ್ಣವಾದ ಸ್ವರೂಪ ಅಲ್ಲ. ಹೊಳೆಯುವಂಥ ಕಿರೀಟ ಧರಿಸಿದ್ದು, ಚಿಕ್ಕ ಮಗುವಿನಂತೆ ಆಚರಿಸಿದ್ದು ಯಾವುದೂ ಒಂದು ಪೂರ್ಣ ಸ್ವರೂಪ ಅಲ್ಲ. ಎಲ್ಲವೂ ಆ ಎಲ್ಲ ಶಬ್ದಗಳು ಅವನ ಸಹಸ್ರಾರು ಅನಂತ ರೂಪಗಳ ಪೈಕಿ ಒಂದೊಂದು ಅಂಶವನ್ನು ಮಾತ್ರ ಹೇಳಬಲ್ಲದು. ಪೂರ್ಣವಾಗಿ ಹೇಳುವಂಥ ಶಬ್ದ ಯಾವುದೂ ಇಲ್ಲವೇ ಇಲ್ಲ, ವೇದವೂ ಹೇಳಲಾರದು. ಸ್ವಯಂ ತಾನಾಗೇ ಬರೆದಿದ್ದು ಅಂತ ನಾವು ನಂಬುತ್ತೀವಲ್ಲ, ಶಾಸ್ತ್ರ, ಪುರಾಣಗಳು, ಮಹಾಭಾರತ, ಇವು ಕೂಡ ಪೂರ್ಣವಾಗಿ ಹೇಳೋದಿಲ್ಲ. ತಾನಾಗೇ ಬರೆದ ಅದು ಪೂರ್ಣವಾಗಿ ಹೇಳೋದಿಲ್ಲ. ಹೀಗೆ ಆ ಯಾವ ಪ್ರಮಾಣಗಳಿಂದ ಅವನು ನಿಲುಕದಂಥವನು, ಸಂಕಲ ಜಗತ್ತೂ ಕೂಡ ಅವನ ಮೇಲೆ ಅವಲಂಬಿತವಾದದ್ದು. ಅವನಿಗೆ ಹೋಲಿಸಿದ್ರೆ ಈ ಜಗತ್ತು ಸುಳ್ಳಿನಂತೆ ಕಾಣಿಸ್ತದೆ. ಶಂಕರ ಭಗವತ್ಪಾದರ ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರು. ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲವೂ ಸುಳ್ಳು ಅಂತ ಶಂಕರಾಚಾರ್ಯ ಹೇಳಿದ್ರು. ತಾತ್ವಿಕ ವಿಚಾರದಲ್ಲಿ ನಿಮ್ಗೆ ಹೇಳಿದೆ ಅಷ್ಟೇ. ಇದು ಸರಿ ಇದು ತಪ್ಪು ಅಂತ ಹೇಳೋ ಸಮಯ ಇದಲ್ಲ, ಅದು ನಮ್ಗೆ ಬೇಕಾಗಿಯೂ ಇಲ್ಲ. ಇದೆ ಶಂಕರ ಭಗವತ್ಪಾದರ ಜಗತ್ತನ್ನ, ಇಡೀ ಜಗತ್ತು ಸುಳ್ಳು. ಪರಮಾತ್ಮನಿಗೆ ಹೋಲಿಸಿದ್ರೆ ಪರಮಾತ್ಮ ಒಂದೇ ಪಾರಮಾರ್ಥಿಕ, ಜಗತ್ತೆಲ್ಲವೂ ವ್ಯಾವಹಾರಿಕ ಅಂತದ್ದು. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಹೇಳುವಂತೆ ಜಗತ್ತು ಕೂಡ ಸತ್ಯವೇ, ಅದನ್ನು ಕ್ಷಣಿಕ ಅಷ್ಟೇ ಅಂತ ಹೇಳಿದ್ರು. ಹೀಗೆ ವಿಭಿನ್ನರಾದಂತಹ ಆಚಾರ್ಯರು ತಮ್ಮದೇ ಆದ ಸಿದ್ಧಾಂತಗಳಿಂದ ಮಂಡಿಸಿದರು. ಭಗವಂತನನ್ನ ಮತ್ತು ಜಗತ್ತನ್ನು ಹೋಲಿಸಿ ನೋಡಿದರು. ಅವರೆಲ್ಲರೂ ದೃಷ್ಟಿ ಒಂದೇ, ಈ ಜಗತ್ತಿನ ಬಗ್ಗೆ ಅಸಾರತೆಯನ್ನು ಮೂಡಿಸೋದು. ಶಂಕರಾಚಾರ್ಯರ ದೃಷ್ಟಿಯೂ ಅದೇ, ರಾಮಾನುಜರ ದೃಷ್ಟಿಯೂ ಅದೇ, ಮಧ್ವರ ದೃಷ್ಟಿಯೂ ಅದೇ. ಜಗತ್ತಿನ ಬಗ್ಗೆ ಅಸಾರತೆ ಭಾವ ನಿಮಗೆ ಮೂಡಲಿ, ಭಗವಂತನ ಕಡೆಗೆ ನಿಮ್ಮ ಮನಸ್ಸು ಹರಿದು ಅಲ್ಲಿಯೇ ನೆಲೆ ನಿಲ್ಲಲಿ ಅಂತ ಅವರ ದೃಷ್ಟಿ. ಹಾಗಾಗಿ ನೋಡಿ, ಭಾಗವತ ಅದೇ ಮಾತನ್ನು ಹೇಳ್ತೀವಿ. ಯಾವ ಭಗವಂತನ ಯಾವ ಪರಮ ಪದಕ್ಕೆ ಹೋಲಿಸಿದ್ರೆ ಈ ಜಗತ್ತು ವ್ಯಾವಹಾರಿಕವಾಗಿರುವಂತೆ ಕಾಣಿಸ್ತದೆ, ಅದೊಂದೇ ಪಾರಮಾರ್ಥಿಕ, ಇದು ವ್ಯಾವಹಾರಿಕ. ನಾವು ನಾಟಕದಲ್ಲಿ ಮಾಡಿದಂಥ ಪಾತ್ರಗಳು ವ್ಯಾವಹಾರಿಕ, ನಿಜ ಜೀವನದಲ್ಲಿ ನಾವು ಗಂಡನೋ ಹೆಂಡತಿಯೋ ಏನೋ ಆಗಿರ್ತೀವಲ್ಲ ಅದು ಮಾತ್ರ ಸತ್ಯ ಅಲ್ಲ. ಹಾಗೆ ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಗೆ ಹೋಲಿಸಿದ್ರೆ ವ್ಯಾವಹಾರಿಕ ಅಂತ ಆಕೆ ಆ ಭಗವಂತನ ಪರಮ ಸ್ವರೂಪವನ್ನ ಧ್ಯಾನ ಮಾಡಿ ಆ ಪರಮ ಪದಕ್ಕೆ ನಮಸ್ಕಾರ ಮಾಡಿದ್ಲು. ಪರಮಾತ್ಮನ ಮಾಯೆಯಿಂದ ಬುದ್ಧಿ ಕೆಟ್ಟವಳಾಗಿ ನಾನು ನನ್ನದು, ನನ್ನ ಗಂಡ ನಂದಗೋಪ, ನನ್ನ ಮಗ ಕೃಷ್ಣ, ನನ್ನ ಇನ್ನೊಬ್ಬ ಮಗ ಬಲರಾಮ, ನಾನು ಮಹಾಪ್ರತಿವ್ರತೆ, ನನ್ನ ದೊಡ್ಡ ಐಶ್ವರ್ಯ, ಲಕ್ಷಗಟ್ಟಲೆ ಗೋವುಗಳು, ದೊಡ್ಡ ಅರಮನೆ ಅಂತ ನಾನು ಅಹಂಕಾರದಿಂದ ಉನ್ಮತ್ತಳಾಗಿದ್ದೇನೆ. ಇದಕ್ಕೆಲ್ಲದಕ್ಕೂ ಭಗವಂತನ ಮಾಯೆಯೇ ಕಾರಣ. ಭಗವಂತ ಹೀಗೆ ಮಾಯೆಯ ಆವರಣವನ್ನು ನಮ್ಮ ತಲೆ ಮೇಲೆ ಹೊಚ್ಚಿ ನನ್ನನ್ನ ಬುದ್ಧಿಗೆಡಿಸಿದ್ದಾನೆ, ನನ್ನನ್ನು ಕುಮತಿಯನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಭಗವಂತನೇ ನಮಗೆ ಅನನ್ಯ ಶರಣು ಅಂತ ಅನ್ಕೊಂಡ್ಲಾಕೆ. ಅವಳ ತಪಸ್ಸು ಎಷ್ಟಿದ್ದಿರ್ಬೇಕು, ಅವಳ ಅಧ್ಯಯನ ಎಷ್ಟಿದ್ದಿರ್ಬೇಕು. ಭಗವಂತನನ್ನು ಮುದ್ದಿಸುವ ಸಮಯದಲ್ಲಿ ಮುದ್ದಿಸಿಲ್ಲ, ಹಾಲು ಉಣಿಸುವ ಸಮಯದಲ್ಲಿ ಹಾಲು ಉಣಿಸಿಲ್ಲ. ಸಕಲ ಶಾಸ್ತ್ರಾರ್ಥಗಳ ರಹಸ್ಯವನ್ನು ಒಳಗೊಂಡಂತ 2 ಶ್ಲೋಕಗಳಿಂದ ಭಗವಂತನನ್ನ ಆಕೆ ಅಂಥ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಭಗವಂತನನ್ನ ಕೊಂಡಾಡಿದ್ರು. ಇದು ಅವಳ ಸ್ವರೂಪ. ಹೀಗೆ ಆಕೆ ಭಗವಂತನ ಸ್ವರೂಪವನ್ನು ಕಂಡುಕೊಂಡು ಆರಾಧನೆ ಮಾಡಿದ ಮೇಲೆ ಕೃಷ್ಣನಿಗೆ ಸಮಾಧಾನ ಆಯ್ತು. ನನ್ನನ್ನು ಪ್ರಾಕೃತ ಅಂತ ತಿಳ್ಕೊಂಡಿದ್ದು ನಿನಗೆ ಈಗಾಗಲೂ ಮನವರಿಕೆ ಆಯ್ತಲ್ಲ, ನಾನು ಪ್ರಾಕೃತ ಅಲ್ಲ ಅಪ್ರಾಕೃತ ಅಂತ ನಿನಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅಂತ ಹೇಳಿ ಕೂಡಲೇ ಅವನು ತನ್ನ ಸ್ವರೂಪವನ್ನ ಮತ್ತೆ ಉಪಸಂಹಾರ ಮಾಡಿಕೊಂಡ. ತನ್ನ ವೈಷ್ಣವಿ ಮಾಯೆಯನ್ನ ಆತ ಉಪಸಂಹಾರ ಮಾಡಿಕೊಂಡ. ಮುಂದಿನ ಕ್ಷಣದಲ್ಲಿ ಮತ್ತೆ ಮಾತಾಡ್ತಾಕೆ, ಇದು ನನ್ನದೇ ಮಗು ಅಂತ ಸಮಗ್ರಳಾಗಿ ಆ ಮಗುವನ್ನ ಆಕೆ ಬರಸೆಳೆದು ತಪ್ಪಿಕೊಂಡು ಆಕೆಯ ಹೃದಯದಲ್ಲಿ ಪ್ರೇಮದ ಸಮುದ್ರ ಉಕ್ಕಿ ಬರಲಿಕ್ಕೆ ಪ್ರಾರಂಭ ಆಯಿತು ಅಂತ ತನ್ನ ಮಗು ಅಂತಾನೆ ಅದು ಭಾವಿಸಿ ಆಕೆ ಅದನ್ನ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಕಥೆಯನ್ನು ಕೇಳ್ತಾ ಇದ್ದಾನೆ ಆ ಕಡೆ ಪರೀಕ್ಷಿತ ಭಾಗವತ ಕಥೆಯನ್ನ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು. ಒಮ್ಮೆ ಈ ಯಶೋದೆ ಅತಿ ದಿವ್ಯವಾದ ಶಿಶು ಅನ್ನೋ ರೀತಿಯಲ್ಲಿ ಅದನ್ನ ಆರಾಧನೆ ಮಾಡ್ತಿದ್ದಾಳೆ, ಒಮ್ಮೆ ತನ್ನದೇ ಮಗು ಅಂತ ತಿಳ್ಕೊಂಡು ಮುದ್ದಿಸ್ತಾ ಇದ್ದಾಳೆ, ಅದಕ್ಕೆ ಹಾಲು ಉಣಿಸ್ತಾ ಇದ್ದಾಳೆ. ಆಕೆ ಏನು ಪುಣ್ಯ ಮಾಡಿದ್ದಾಳ್ರಿ ಅಂತ ಕೇಳಿದವ ಆ ಪರೀಕ್ಷಿತರಾಗ ಶುಕಾಚಾರ್ಯರನ್ನ. ಯಾವ
ಯಶೋಧ ದೇವಿಯ ಸ್ತನ್ಯವನ್ನು ಭಗವಂತ ಅಕ್ಕರೆಯಿಂದ ಪ್ರೀತಿಯಿಂದ ಕೊಡಿದ್ನಲ್ಲ, ಆ ಯಶೋಧ ಏನು ಪುಣ್ಯ ಮಾಡಿದ್ಲು? ಸಕಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಭಗವಂತನ ಬಾಲಲೀಲೆಗಳನ್ನ ಕವಿಗಳು ಇವತ್ತಿಗೂ ವರ್ಣನೆ ಮಾಡ್ತಾ ಇದ್ದಾರೆ. ವರ್ಣನೆ ಮುಗಿದಿಲ್ಲ ಇವತ್ತು. ಆವತ್ತು ವೇದವ್ಯಾಸರು ವರ್ಣನೆ ಮಾಡಿದ್ರು, ಆ ಬಳಿಕ ಎಷ್ಟು ದೊಡ್ಡ ದೊಡ್ಡ ಕವಿಗಳು, ಕಾಳಿದಾಸ ಇತ್ಯಾದಿ ಕವಿಗಳು ವರ್ಣನೆ ಮಾಡಿದ್ರು, ವಲ್ಲಭಾಚಾರ್ಯ ವರ್ಣನೆ ಮಾಡಿದ್ರು, ಜಯದೇವ ಕವಿ ವರ್ಣನೆ ಮಾಡಿದ ಗೋಪಿ ಗೀತ ಗೋವಿಂದದಲ್ಲಿ ಎಲ್ಲ ಕವಿಗಳು ವರ್ಣನೆ ಮಾಡಿದ್ರು. ಇವತ್ತು ಮಾಡ್ತಾನೆ ಇದ್ದಾರೆ. ಸಕಲ ರೀತಿಯಾದಂತಹ ಕಾವ್ಯಗಳು, ದೃಶ್ಯ ಕಾವ್ಯ, ಆಮೇಲೆ ಶ್ರವ್ಯ ಕಾವ್ಯ. ಶ್ರವ್ಯ ಕಾವ್ಯ ಅಂದ್ರೆ ನಾವು ಪಠಣ ಮಾಡಬೇಕಾದ ಕಾವ್ಯಗಳು. ದೃಶ್ಯ ಕಾವ್ಯ ಅಂತಂದ್ರೆ ನಾಟಕಗಳು, ನೃತ್ಯಗಳು. ನಮ್ಮ ಕರ್ನಾಟಕದ ಭರತನಾಟ್ಯದಿಂದ ಹಿಡಿದು ಮೋಹಿನಿ ಆಟ್ಟಂದಿಂದ ಹಿಡಿದು ಆಂಧ್ರದ ಕೂಚಿಪುಡಿ, ಮಣಿಪುರಿ ನೃತ್ಯ, ಉತ್ತರ ಪ್ರದೇಶದ ಕಥಕ್ ನೃತ್ಯ, ಯಾವೆಲ್ಲ ನೃತ್ಯಗಳನ್ನು ಆ ಎಲ್ಲ ನೃತ್ಯಗಳಿಂದ ಇವತ್ತಿಗೂ ಭಗವಂತನ ಆರಾಧನೆ ಮಾಡ್ತಾನೆ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ. ಅದು ನಿತ್ಯ ನೂತನ. ಇಷ್ಟೆಲ್ಲ ಮಾಡಿದ್ರು ಕೂಡ ಆ ಎಲ್ಲ ಲೀಲೆಗಳನ್ನು ಇನ್ನೂ ಹೇಳುವ ಆಗಿಲ್ಲ ಯಾರಿಗೂ. ಎಷ್ಟೆಷ್ಟೋ ಜನ ಭಗವಂತನ ಪಾತ್ರವನ್ನು ಧರಿಸಿದ್ರು, ಎಷ್ಟೆಷ್ಟೋ ಜನ ರಾಜೆಯ ಪಾತ್ರವನ್ನು ಧರಿಸಿದ್ರು. ಆ ಯಾವ ಲೀಲೆಗಳನ್ನು ಇನ್ನೂ ಹೇಳುವುದಾಗಿಲ್ಲ. ಅಂತ ಮಹಾಮಹಿಮ ಭಗವಂತ. ಆ ಲೀಲೆಗಳನ್ನು ನೋಡುವ ಭಾಗ್ಯ ವಸುದೇವ ಮತ್ತು ದೇವಕಿಯರಿಗಿರಲಿಲ್ಲ. ನಂದಗೋಪನಿಗೆ ಮತ್ತು ಯಶೋಧೆಯರಿಗೆ ಮಾತ್ರ ಬಂತಲ್ಲ. ಅದು ಹೇಗೆ ಬಂತು ರೀ? ಅಂತ ಪುಣ್ಯ ಹೇಗೆ ಬಂತು ಅವರಿಗೆ ಅಂತ ಆಶ್ಚರ್ಯ ಆಯ್ತಾ ಪರೀಕ್ಷಿತ ರಾಜನಿಗೆ. ಶುಕ ಹೇಳಿದರು, ಅದು ಒಂದು ಜನ್ಮದ ಪುಣ್ಯ ಅಲ್ಲ ಮತ್ತು ಆಕಸ್ಮಿಕವಾಗಿ ಬಂದದ್ದು ಅಲ್ಲ. ಅದು ಕರೆಂಟ್ ನಂತರ ಎಂದೋ ತಯಾರಾದ ಕರೆಂಟ್. ಅದು ಹೇಗೆಂದ್ರೆ, ಹಿಂದಿನ ಜನ್ಮದಲ್ಲಿ ಆತ ಒಬ್ಬ ದ್ರೋಣ ಅನ್ನೋ ಹೆಸರಿನ ವಸುವಾಗಿದ್ದ. ಅವನ ಪತ್ನಿ ಆಗಿದ್ದ ಆಕೆ ಧರ ಎಂಬಾಕೆ. ಅವರಿಬ್ರು ಕೂಡ ಭಗವಂತನೇ ನಮಗೆ ಮಗುವಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಅವರಿಬ್ಬರ ಮಗುವಾಗಿ ಭಗವಂತ ಜನಿಸಿದ. ಚತುರ್ಮುಖನಿಗೂ ಅವನು ಹಾಗೆ ಆಶ್ವಾಸನೆ ಕೊಟ್ಟಿದ್ದ ಅಂತ ಶುಕಾಚಾರ್ಯರು ಆ ಯಶೋದೆಯ ಮತ್ತು ನಂದಗೋಪನ ಪೂರ್ವ ಇತಿಹಾಸವನ್ನ ಪರೀಕ್ಷಿತ ರಾಜನಿಗೆ ವರ್ಣನೆ ಮಾಡಿದರು. ಹಾಗಾಗಿ ಆ ಧರ ಎಂಬಾಕೆ ನಂದಗೋಕುಲದಲ್ಲಿ ಹುಟ್ಟಿ ಯಶೋಧ ಅಂತ ಹೆಸರಿನಿಂದ ವಿಖ್ಯಾತರಾದರು. ಅವಳ ಗಂಡನಾದಂತಹ ದ್ರೋಣ, ಅವನು ಅದೇ ನಂದಗೋಕುಲದಲ್ಲಿ ನಂದಗೋಪ ಎಂಬ ಹೆಸರಿನಿಂದ ಹುಟ್ಟಿದ. ಹೀಗೆ ಅವರು ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿದ್ರಿಂದ ಅವರಿಗೆ ಈ ಭಗವಂತನನ್ನ ಮಗುವನ್ನಾಗಿ ಮಾಡಿಕೊಂಡು ಮುದ್ದಿಸುವಂತ, ಪಾಲನೆ ಮಾಡುವಂತ ಒಂದು ಭಾಗ್ಯ ದೊರೆಯಿತು. ಹೀಗೆ ಆ ಭಾಗವತದ 10ನೇ ಸ್ಕಂದದ 8ನೇ ಅಧ್ಯಾಯ ಅಲ್ಲಿಗೆ ಮುಗಿದಿದೆ. ಭಗವಂತ 2 ಬಾರಿ ತನ್ನ ಮುಖದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದು. ಒಂದು ಆಕಳಿಸುವಾಗ, ಮತ್ತೊಂದು ತಾನು ಮಣ್ಣು ತಿಂದು, ಮಣ್ಣು ನಾನು ತಿಂದಿಲ್ಲ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಅವರಿಗೆ ಹೇಳಿ ಅವರಿಗೆ ತೋರಿಸಿದಂಥ ಘಟನೆಯಿಂದ ನಾವು ನೋಡಿದ್ದೇವೆ. ಅಲ್ಲಿ ಮಣ್ಣು ತಿಂದಿಲ್ಲ ನಾನು ಅಂತ ಅವ್ನು ಹೇಳಿದ್ನಲ್ಲ, ಆವಾಗ ಅಲ್ಲೊಂದು ವ್ಯಾಖ್ಯಾನ ಇದೆ. ನಾನು ಮಣ್ಣು ತಿಂದಿಲ್ಲ, ನಾಹಂ ಭಕ್ಷಿತವಾನಂಬ ಅಂತ ಅವ್ನು ಹೇಳಿದ. ಮಣ್ಣು ತಿಂದಿಲ್ಲ ಅಂತ ಅವ್ನು ಹೇಳಿದ್ರು ಕೂಡ ಅವನ ಆಂತರ್ಯ ಬೇರೆ ಇದೆ. ಮಣ್ಣು ತಿಂದಿಲ್ಲ ಅಂತ ಭಗವಂತ ಸುಳ್ಳು ಹೇಳಿಲ್ಲ. ಈ ಜಗತ್ತೆಲ್ಲ ನನ್ನೊಳಗಿದೆಯಲ್ಲ, ಜಗತ್ತು ಹುಟ್ಟೋದು ಹೇಗೆ? ಗಡಿಗೆ ಹುಟ್ಟಲಿಕ್ಕೆ ಮಣ್ಣು ಬೇಕು, ಬಟ್ಟೆ ಹುಟ್ಟಲಿಕ್ಕೆ ನೂಲು ಬೇಕು, ಬಂಗಾರದ ಆಭರಣ ಹುಟ್ಟಲಿಕ್ಕೆ ಬಂಗಾರ ಬೇಕು. ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಹುಟ್ಟಲಿಕ್ಕೆ ಉಪಾದಾನ ಕಾರಣ ಬೇಕು. ಕಾರಣಗಳು 2. ಅಂದ್ರೆ ಮಧ್ಯ ಮಧ್ಯೆ ನಾವು ಶಾಸ್ತ್ರಾರ್ಥ ವಿಚಾರವನ್ನು ಕೂಡ ಆಲೋಚನೆ ಮಾಡಬೇಕು. ಕಾರಣಗಳು, ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ ಅಂತ 2 ಕಾರಣ ಪ್ರತಿಯೊಂದು ವಸ್ತು ಹುಟ್ಟಲಿಕ್ಕೆ. ನಿಮ್ಮ ಎದುರಿಗೆ ಒಂದು ಗಡಿಗೆ ಹುಟ್ಟಬೇಕಾದ್ರೆ ಆ ಗಡಿಗೆಗೆ ನಿಮಿತ್ತ ಕಾರಣ ನೀವು ಕುಂಬಾರ. ನೀವು ಆ ಗಡಿಗೆಯನ್ನು ತಯಾರು ಮಾಡ್ತೀವಿ. ಆದರೆ ನೀವಾಗೇ ಗಡಿಗೆ ರೂಪದಿಂದ ಪರಿಣಾಮ ಹೊಂದೋದಿಲ್ಲ. ನಿಮ್ಮ ಎದುರಿಗೆ ಮಣ್ಣಿದೆ, ಆ ಮಣ್ಣು ಗಡಿಗೆ ರೂಪದಿಂದ ಬದಲಾವಣೆ ಹೊಂದ್ತದೆ. ಹಾಗಾಗಿ ಮಣ್ಣು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅದು. ನೀವು ಅದಕ್ಕೆ ನಿಮಿತ್ತ ಕಾರಣ. ನೀವು ಅಕ್ಕಸಾಲಿಗರಾದರೆ ಆ ಬಂಗಾರದ ಆಭರಣ ತಯಾರು ಮಾಡಲಿಕ್ಕೆ ನೀವು ನಿಮಿತ್ತ ಕಾರಣ ಹಿಂದಿನಂತೆ. ಆ ಬಂಗಾರ ಏನಿದೆ ಉಪಾದಾನ ಕಾರಣ, ಅದೇ ಮೆಟೀರಿಯಲ್ ಕಾಸ್. ನೀವು ಕಟ್ಟಿಗೆ ಒಂದು ಸಾಮಾನು ಏನನ್ನು ಮಾಡಿದರೆ ಕಟ್ಟಿಗೆ ಉಪಾದಾನ ಕಾರಣ, ಅದರಿಂದ ತಯಾರಾಗುವಂತಹ ಬಂಡಿ ಮೊದಲಾದವುಗಳಿವೆಲ್ಲ ಅವು ಕಾರ್ಯ. ನೀವು ಬಡಿಗನ ರೂಪದಿಂದ ಅದಕ್ಕೆ ನಿಮಿತ್ತ ಕಾರಣ. ಹೀಗೆ ಪ್ರತಿಯೊಂದು ಕಾರಣಕ್ಕೂ, ಪ್ರತಿಯೊಂದು ಜಗತ್ತಿನಲ್ಲಿ ಹುಟ್ಟುವಂಥ ವಸ್ತುವಿಗೂ ಕೂಡ ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ ಅಂತ 2 ಕಾರಣಗಳಿರ್ತವೆ. ಈ ಅಪಾರವಾದಂತಹ ಸೃಷ್ಟಿ ಇದೆಯಲ್ಲ, ಚರಾಚರ ವಸ್ತುಗಳಿಂದ ಕೂಡಿದ ಸೃಷ್ಟಿ ಇದೆಯಲ್ಲ, ಇದಕ್ಕೂ ಕೂಡ ಒಂದು ಉಪಾದಾನ ಕಾರಣ ಇದೆ. ಅದೇನು ಉಪಾದಾನ ಕಾರಣ ಅಂದ್ರೆ ಪ್ರಕೃತಿ. ನಿಮಿತ್ತ ಕಾರಣ ಯಾರು ಅಂದ್ರೆ ಭಗವಂತ. ಭಗವಂತನ ಸನ್ನಿಧಾನದಿಂದ, ಆ ಭಗವಂತನ ನಿಮಿತ್ತ ಕಾರಣತ್ವದಿಂದ ಪ್ರಕೃತಿಯು ಈ ಜಗತ್ತಿನ ರೂಪದಿಂದ ಪರಿಣಾಮ ಹೊಂದುತ್ತೆ ಅಂತ ಶಾಸ್ತ್ರ ಹೇಳೋದು. ಪ್ರಕೃತಿಯು ಮಣ್ಣಿದ್ದಂತೆ. ಹಾಗಾಗಿ ನಾನು ತಿಂದದ್ದು ಮಣ್ಣಲ್ಲ, ಪ್ರಕೃತಿ. ನನ್ನೊಳಗಿದ್ದು ಪ್ರಕೃತಿ. ಅದು ಪ್ರಕೃತಿ ಅಂದ್ರೂ ಭೂದೇವಿ ಅಂದ್ರೂ ಒಂದೇ. ನಾನು ತಿಂದದ್ದೇನಿದೆ ಅದು ಸಾಧಾರಣವಾದ ಮಣ್ಣಲ್ಲ, ಅದು ಪ್ರಕೃತಿ. ಆ ಪ್ರಕೃತಿಯನ್ನು ನಾನು ತಿಂದಿದ್ರಿಂದಲೇ, ಪ್ರಕೃತಿಯನ್ನು ನನ್ನೊಳಗೆ ಇಟ್ಕೊಂಡಿರೋದ್ರಿಂದ
ಆ ಪ್ರಕೃತಿಯು ಜಗತ್ತಿನ ರೂಪದಿಂದ ನಮ್ಮ ಹೊಟ್ಟೆ ಒಳಗೆ ಕಾಣಿಸ್ತಾ ಇದೆ ನೋಡು ಅಂತ ಹೇಳಿದ ನಾವು. ಮಣ್ಣು ನಾನು ತಿಂದಿಲ್ಲ, ಮಣ್ಣು ತಿನ್ನೋ ಅವಶ್ಯಕತೆ ನನಗಿಲ್ಲ. ಅದು ಅಲ್ಲದೆ ನಾವು ತಿನ್ನೋದು ಅಂದ್ರೆ ಏನು? ನಮ್ಮ ಎದುರಿಗೆ ಒಂದು ತಟ್ಟೆಯಲ್ಲಿ ಕೆಲವು ಭಕ್ಷ್ಯ ಭೋಜ್ಯಗಳಿರ್ತವೆ, ಅದು ಒಳಗಿಲ್ಲ. ತಿನ್ನೋದಕ್ಕಿಂತ ಮೊದಲು ಅದು ಹೊರಗಿದೆ, ತಿಂದ ಮೇಲೆ ಅದು ಒಳಗಿದೆ. ಅದನ್ನು ಗಮನಿಸ್ಬೇಕು ನಾವು. ಯಾಕೆಂದ್ರೆ ನಾವು ಇಲ್ಲಿದ್ದೇವೆ, ತಟ್ಟೆ ಇಲ್ಲಿದೆ, ತಟ್ಟೆ ಅಲ್ಲಿದೆ, ಅದು ಇಲ್ಲಿಲ್ಲ. ನಾವು ಇಲ್ಲಿದ್ದೇವೆ, ನಾವು ಅಲ್ಲಿಲ್ಲ. ಭಕ್ಷ್ಯ ಭೋಜ್ಯ ಅಲ್ಲಿದೆ, ಇಲ್ಲಿಲ್ಲ. ತಿನ್ನುವ ಮೊದಲು, ತಿಂದ ಮೇಲೆ ಅದು ಒಳಗಿದೆ, ಅಲ್ಲಿಲ್ಲ. ಇದು ನಮ್ಮ ರೀತಿ. ಆದರೆ ಭಗವಂತ ಎಲ್ಲಿದ್ದಾನೆ? ಇಲ್ಲಿದ್ದಾನೋ ಅಲ್ಲಿಲ್ಲವೋ? ಹಾಗಾದ್ರೆ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ. ಪ್ರಕೃತಿ ಇಲ್ಲೂ ಇದೆ, ಅಲ್ಲೂ ಇದೆ. ಆ ಪ್ರಕೃತಿ ಅವನ ಹೊಟ್ಟೆ ಒಳಗೂ ಇದೆ, ಹೊರಗೂ ಇದೆ. ಹೀಗಿರುವಾಗ ಅವನು ತಿನ್ನೋದೊಂದು ಅರ್ಥವೇ ಇಲ್ಲ. ನಾವು ತಿನ್ನೋದೊಂದು ಅರ್ಥ ಇದೆ. ಯಾಕೆ? ಎದುರಿಗಿರೋದನ್ನು ಬಾಯೊಳಗೆ ಹಾಕೊಂಡಿದ್ದೇವೆ. ತಿನ್ನೋದಕ್ಕಿಂತ ಮೊದಲು ಅದು ಹೊರಗಿದೆ, ಒಳಗಿಲ್ಲ. ತಿಂದ ಮೇಲೆ ಒಳಗಿದೆ, ಹೊರಗಿಲ್ಲ. ಆದರೆ ಭಗವಂತ ಒಳಗೂ ಹೊರಗೂ ಎಲ್ಲ ಕಡೆ ಪ್ರಕೃತಿ ಇರುವಾಗ ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಮೇಲೂ ಇದ್ದಾನೆ, ಕೆಳಗೂ ಇದ್ದಾನೆ ಅಂತಂದಾಗ ಅವನು ಮುಂದೆ ತಿಂದ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಅವನು ಹೇಳಿದ ಸುಳ್ಳಲ್ಲ ಅಂತ ಭಾಗವತದ ಒಂದು ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನಾವು ಅರ್ಥ ಮಾಡ್ತೇವೆ. ಹೀಗೆ ಭಗವಂತ ಎರಡು ಬಾರಿ ವಿಶ್ವರೂಪ ದರ್ಶನವನ್ನ ತನ್ನ ಮುಖದಲ್ಲಿ ನೋಡಿದ್ದನ್ನು ಗಮನಿಸಿದ್ದನ್ನು ನಾವು ನೋಡಬೇಕು. ಆ ಬಳಿಕ ಮುಂದೆ ಇರುವಂತ ಕಥೆ ಏನಂದ್ರೆ ಯಮಲಾರ್ಜುನರ ಕಥೆ. ಹರಿವಂಶದಲ್ಲಿ ಕೂಡ ಬರುವಂತ ಕಥೆ ಏನಂದ್ರೆ ಯಮಲಾರ್ಜುನರ ಕಥೆ. ಒಮ್ಮೆ ಈ ಭಗವಂತ ಹಿಂದಿನಂತೆ ವಿಪರೀತವಾದಂತಹ ಚೇಷ್ಟೆಗಳನ್ನ, ತನ್ನ ತುಂಟತನವನ್ನು ತೋರಿಸಿದಾಗ ಆ ಯಶೋದೆ ಅವನನ್ನ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಪಟ್ಲು. ಒಂದು ಹಬ್ಬದಿಂದ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಪಟ್ಲು. ಭಗವಂತ ಏಕೆ ದಾಮೋದರನಾದ ಮತ್ತು ಯಮಲಾರ್ಜುನರನ್ನ, ಆ ಎರಡು ಮತ್ತಿ ವೃಕ್ಷಗಳನ್ನು ಹೇಗೆ ಧ್ವಂಸ ಮಾಡಿದ ಅಂತನ್ನೋದನ್ನು ನಾವು ಈ ಕಥೆಯಲ್ಲಿ ನೋಡ್ತೀವಿ. ಹರಿವಂಶದ ಈ 7ನೇ ಅಧ್ಯಾಯ ಅಥವಾ 8ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ. ಅವರಿಬ್ರು ಕೂಡ, ಕೃಷ್ಣ ರಾಮ ಇಬ್ರು ಕೂಡ ಒಂದೇ ಶರೀರದಿಂದ, ಇಬ್ಬರದು ಶರೀರ ಒಂದೇ ರೀತಿಯಾಗಿ ಕಾಣ್ತಾ ಇತ್ತು. ಅವಳಿ ಜವಳಿ ಮಕ್ಕಳೇನೋ ಅನ್ನುವಂಥವ್ರು ಕಾಣ್ತಾ ಇದ್ರು. ಬಾಲ ಸೂರ್ಯನಂತೆ, ಬಾಲಚಂದ್ರನಂತೆ ಅವರಿಬ್ರು ಕೂಡ ಕಾಣಿಸ್ತಾ ಇದ್ರು. ಒಂದೇ ಹಾಸಿಗೆಯಲ್ಲಿ ಮಲಗ್ತಾ ಇದ್ರು, ಒಂದೇ ಆಸನದಲ್ಲಿ ಕೂತ್ಕೊಳ್ತಾ ಇದ್ರು, ಒಂದೇ ಸಮಯದಲ್ಲಿ ಊಟ ಮಾಡ್ತಿದ್ರು, ಒಂದೇ ರೀತಿಯಾದಂತಹ ವೇಷಭೂಷಣಗಳನ್ನು ಮಾಡ್ತಿದ್ರು, ಒಂದೇ ರೀತಿಯಾದಂತಹ ಚೇಷ್ಟೆಗಳನ್ನು ಮಾಡ್ತಿದ್ರು. ಒಂದೇ ದೇಹ ಎರಡಾಗಿ ವಿಭಾಗ ಆಗಿದೆಯೇನೋ ಅನ್ನುವಂತ ಕಾಣಿಸ್ತಾ ಇದ್ರು ಅವರು. ಗೋಕುಲದಲ್ಲಿ ಎಲ್ಲಾ ಕಡೆ ಅವರು ಸುತ್ತಾಡ್ತಾ ಇದ್ರು. ಮೈಗೆಲ್ಲ ಬೂದಿಯನ್ನ ಬಳ್ಕೊಂಡಿರ್ತಿದ್ರು, ಮೈಗೆಲ್ಲ ಸಗಣಿಯನ್ನೇ ಕೆಲವು ಸರಿ ಹಚ್ಕೊಳ್ತಾ ಇದ್ರು. ಅಗ್ನಿಯ ಮಕ್ಕಳು ಶಾಖ ವಿಶಾಖರು ಅಂತ ಇಬ್ಬರು ಇದ್ದಾರೆ. ಆ ಶಾಖ ವಿಶಾಖರು ಅಂತ ಇವರಿಬ್ರು ಕೃಷ್ಣ ಮತ್ತು ಬಲರಾಮರು ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು. ದನಗಳಿರುವಂತಹ ಕೊಟ್ಟಿಗೆಯಲ್ಲಿ ಅವರು ಓಡಾಡ್ತಿದ್ರು. ಆ ಸಗಣಿ ಎಲ್ಲವನ್ನೂ ಅವರು ತಮ್ಮ ಮೈಗೆ ಹಚ್ಕೊಳ್ತಿದ್ರು ಅಂತಂದ್ರೆ, ಸಗಣಿಯಲ್ಲಿ ಗೋಮಯದಲ್ಲಿ ಲಕ್ಷ್ಮೀದೇವಿಯ ಸಂವಿಧಾನ ಇದೆ. ಆ ಲಕ್ಷ್ಮೀದೇವಿಯ ಸಂಘವನ್ನು ತಾನು ಮಾಡಿದ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಂದು ಒಂದು ಆಲೋಚನೆ. ಆಟವಾಡುವುದರಲ್ಲಿ ಅವರಿಗೆ ಬಹಳ ಪ್ರಬಲವಾದಂಥ ಕುತೂಹಲ ಇತ್ತು. ಒಮ್ಮೆ ಆಕೆಗೆ ಭಗವಂತನ ಆ ಬಾಲ ಚೇಷ್ಟೆಗಳಿಂದ ಆಕೆ ತೀರಾ ಬೇಸತ್ತು. ಎಷ್ಟಂತ ಅವನು ಲೀಲೆಗಳನ್ನು ಸಹಿಸೋದು ಅಂತ ಹೇಳಿ ಕೊನೆಗೆ ಆಕೆ ಏನ್ ಮಾಡಿದ್ಲು ಅಂದ್ರೆ, ಒಂದು ಗಾಡಿಯ ಸಮೀಪ ಅವನನ್ನು ತಗೊಂಡು ಹೋಗಿ ಅವನನ್ನು ಭಯಪಡಿಸಿದ್ಲು. ಅವನಿಗೊಂದು ಎಚ್ಚರಿಕೆ ಕೊಟ್ಲು. ಎಚ್ಚರಿಕೆ ಕೊಟ್ಟು ಒಂದು ಹಗ್ಗದಿಂದ ಬಿಗಿದ್ಲು. ಹಗ್ಗದಿಂದ ಬಿಗಿದು, ಈಗ ನಿನಗೆ ಶಕ್ತಿ ಇದ್ರೆ ಹೋಗು ನೋಡೋಣ, ಎಲ್ಲಿ ಹೋಗ್ತೀವಿ ಅಂತ ಅವನಿಗೆ ಸವಾಲು ಹಾಕಿದ್ಲು. ಸರ್ವಶಕ್ತನಾದಂಥ ಭಗವಂತನಿಗೆ ನಿನಗೆ ಶಕ್ತಿ ಇದ್ರೆ ಈಗ ಬಿಡಿಸ್ಕೊಂಡು ನೋಡೋಣ ಅಂತ ಅವಳು ಒಂದು ಚಾಲೆಂಜ್ ಮಾಡಿದ್ಲು. ಸಹವಾಸ ಅವನಿಗೊಂದು ಎಚ್ಚರಿಕೆಯನ್ನು ಕೊಟ್ಟಳು ಅವಳು. ಅವನು ಅಲ್ಲಿ ಗಾಡಿ ಅಂತಿದೆಯೋ ಒರಳು ಅಂತಿದೆಯೋ ನೋಡಿ, ಒರಳಲ್ಲ, ಅವಲಕ್ಕಿ ಕೊಟ್ಟುವಂತ ಒಂದು ಒರಳು. ಆ ಒರಳಿಗೆ ಭಗವಂತನ ಕಟ್ಟಿದ್ಲು. ಕಟ್ಟಿ ಆ ಮೂಲಕ ಆಕೆ ತನ್ನ ಗೃಹಕೃತ್ಯಗಳನ್ನು ಮಾಡಲಿಕ್ಕೆ ಹೊರಟೋದ್ಲು. ಭಗವಂತ ಆ ಸಮಯವನ್ನು ಗಮನಿಸಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಆ ಒರಳನ್ನು ಜಗ್ಲಿಕ್ಕೆ ಪ್ರಾರಂಭ ಮಾಡಿದ. ತನ್ನ ಅಗಾಧವಾದಂತಹ ಶಕ್ತಿಯನ್ನ ಆತ ಉಪಯೋಗ ಮಾಡಿ ಅದನ್ನ ಎಳಿಲಿಕ್ಕೆ ಪ್ರಾರಂಭ ಮಾಡಿದ. ಎಳೆದು ಆತ ಮನೆಯ ಅಂಗಳಕ್ಕೆ ಬಂದ, ಪರಭಾಗಕ್ಕೆ ಬಂದು ಯಮಲಾರ್ಜುನರು ಅಂತ ಎರಡು ಮತ್ತಿ ವೃಕ್ಷಗಳು, ಅರ್ಜುನ ವೃಕ್ಷಗಳು ಅಂದ್ರೆ ಮತ್ತಿ ವೃಕ್ಷಗಳು, ಆ ಮತ್ತಿ ವೃಕ್ಷಗಳ ಸಮೀಪಕ್ಕೆ ಆತ ಹೋದ. ಸಮೀಪಕ್ಕೆ ಹೋಗಿ ಅವುಗಳ ನಡುವೆ ಆತ ನುಸುಳಿದ. ನುಸುಳಿ ಆ ಕಡೆ ಮುಂದೆ ಹೋದಾಗ ಕೃಷ್ಣ ಮುಂದೆ ಹೋದ. ಆದ್ರೆ ಭಾರವಾದಂಥ ಒರಳು, ಅಗಾಧ ಗಾತ್ರವಾದಂಥ ಒರಳು ಈ ಕಡೆ ಸಿಕ್ಕಾಕೋದು.
ಕೃಷ್ಣ ಅದನ್ನ ತನ್ನ ಪೂರ್ಣವಾದಂತಹ ಶಕ್ತಿಯನ್ನು ಉಪಯೋಗಿಸಿದ್ದಲ್ಲದೆ ಅವನಿಗೆ ಅದನ್ನ ಆ ಮತ್ತಿ ವೃಕ್ಷಗಳನ್ನ ಕಿತ್ತು ಹಾಕುವಂತ ಸಾಧ್ಯತೆ ಇರ್ತಿರ್ಲಿಲ್ಲ. ಆದ್ರೆ ಅವನೇನ್ ಮಾಡಿದ ಅಂದ್ರೆ ತನ್ನ ಸಂಪೂರ್ಣವಾದಂತಹ ಶಕ್ತಿಯನ್ನು ಹಾಕಿ ಅದನ್ನ ಎಳೆಯಲಿಕ್ಕೆ ಪ್ರಾರಂಭ ಮಾಡಿದ. ಭಾಗವತದಲ್ಲಿ ಬರುವಂತ ಮಾಹಿತಿ ಏನಂದ್ರೆ, ಈಗ ಹರಿವಂಶ ನೀವು ನೋಡಿದ್ರಿ, ಭಾಗವತದಲ್ಲಿ ಬರುವಂತ ಮಾಹಿತಿಯ ಪ್ರಕಾರ ಕೃಷ್ಣ ಬಲರಾಮರಿಬ್ಬರು ಕೂಡ ತಮ್ಮ ಲೀಲೆಯನ್ನು ತೋರ್ಪಡಿಸಿಕೊಂಡು ಅಂತ ಹರಿವಂಶದಲ್ಲಿ ಬಂತು. ಅವನ ಬಾಲಲೀಲೆಗಳಿಂದ ಬೇಸತ್ತು, ಅವನ ಕೇಶಗಳಿಂದ ಬೇಸತ್ತು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹಾಗೆ ಮಾಡಿದ್ಲು ಅಂತ ಅಲ್ಲಿದೆ. ಆದ್ರೆ ಭಾಗವತದ ದಶಮ ಸ್ಕಂದದ 9ನೇ ಅಧ್ಯಾಯದಲ್ಲಿ ಬರುವ ಮಾಹಿತಿ ಏನಂದ್ರೆ, ಆಕೆಯ ತೊಡೆ ಮೇಲೆ ಅವನು ಮಲ್ಕೊಂಡಿದ್ದ. ತೊಡೆಯ ಮೇಲೆ ಮಲ್ಕೊಂಡು ಹಾಲು ಕುಡಿತಾ ಇದ್ದ. ಅವನಿಗೆ ಹಾಲು ಕುಡಿದು ಇನ್ನೂ ತೃಪ್ತಿ ಆಗಿರ್ಲಿಲ್ಲ. ಆ ಕಡೆ ಆಕೆ ಒಂದು ಒಲೆಯ ಮೇಲೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ಲು. ಹಾಲು ಉಕ್ಕಿದ ವಾಸನೆ ಬಂತು. ಕೂಡಲೇ ಆಕೆ ಏನ್ ಮಾಡಿದ್ರು ಅಂದ್ರೆ ಆ ಮಗುವನ್ನು ಕೆಳಗೆ ಮಲಗಿಸಿ ಹಾಲಿನ ಪಾತ್ರೆಯನ್ನು ಕೆಳಗೆ ಇಳಿಸಬೇಕು ಅಂತ ಹೋದ್ಲು. ಅವನಿಗೆ ಭಯಂಕರವಾದಂತಹ ಕೋಪ ಬಂತು. ಅವನ ಕೋಪದಿಂದ ಅವನ ಕೆನ್ಗುಟಿಗಳು ನಡುಗಲಿಕ್ಕೆ ಪ್ರಾರಂಭ ಆದವು. ಒಂದು ಸಮೀಪದಲ್ಲಿದ್ದಂಥ ಒಂದು ಗುಂಡುಕಲ್ಲಿತ್ತು. ಆ ಗುಂಡುಕಲ್ಲು ತಗೊಂಡು ಹಲ್ಲು ಕಚ್ಚಿ ಆ ಮೊಸರಿನ ಮಡಕೆಗೆ ಜೋರಾಗಿ ಬಿಸಾಕಿದೆ. ಆ ಮೊಸರಿನ ಮಡಿಕೆ ಎಲ್ಲ ನುಚ್ಚು ನೂರಾಯಿತು. ಆ ಮೊಸರೆಲ್ಲ ನೆಲದ ಮೇಲೆ ಚೆಲ್ಲಿತ್ತು. ಭಯಂಕರವಾದಂತಹ ಕೋಪದ ನಟನೆ ಬಂದಿತ್ತಲ್ಲದೆ ಭಯಂಕರವಾದಂತಹ ಅಳುವಿನ ನಟನೆಯನ್ನು ಕೂಡ ಅವನು ಮಾಡಿದ ಅಂತ ನಾವು ನೋಡ್ತೀವಿ. ಕಣ್ಣುಗಳನ್ನು ಉಜ್ಜಿಕೊಂಡು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅಷ್ಟಾದ್ರೂ ತಾಯಿ ಬರಲಿಲ್ಲ. ಮತ್ತೆ ಮುಂದೆ ಹೋಗಿ ಅಲ್ಲಿ ಇದ್ದಂಥ ಬೆಣ್ಣೆಯನ್ನು ಕದ್ದು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ. ಅಷ್ಟೊತ್ತಿಗೆ ಅವನ ಕೋಪ, ಅವನ ಅಳು ಎರಡೂ ಕೂಡ ಶಾಂತವಾಗಿತ್ತು. ಆ ಹಾಲನ್ನ ಆಕೆ ಕೆಳಗಿಳಿಸಿ ಬಂದು ನೋಡ್ತಾಳೆ, ಅಲ್ಲಿ ಮಗು ಇರಲಿಲ್ಲ. ಮೊಸರಿನ ಮಡಕೆ ಚೂರು ಚೂರಾಗಿ ಬಿದ್ದಿದೆ, ಸುತ್ತಲೂ ಮೊಸರು ಚೆಲ್ಲಿತ್ತು. ಈ ಕೃತ್ಯ ಈ ಭಗವಂತನಿಂದ ಅಂತ ಆಕೆ ತಿಳ್ಕೊಳ್ಳಿಕ್ಕೆ ಹೆಚ್ಚೇನು ಸಮಯ ಹಿಡಿಯಲಿಲ್ಲ. ಎಲ್ಲಿದ್ದಿ ಅಂತ ಕೃಷ್ಣನನ್ನ ಆಕೆ ನೋಡ್ತಾ ಬಂದ್ಲು. ಅವನು ಏನ್ ಮಾಡಿದ್ದ ಅಂದ್ರೆ ಒಂದು ಒರಳು ಕಲ್ಲನ್ನು ಬೋರ್ಲ್ ಹಾಕಿ ಅದ್ರ ಮೇಲೆ ನಿಂತು ಒಂದು ಬೆಣ್ಣೆಯ ನಿಲುವು ಇರ್ತದಲ್ಲ, ನಿಲುವಿನ ಹಗ್ಗದಲ್ಲಿ ಮಡಿಕೆಯನ್ನು ಇಟ್ಟು ಮಡಿಕೆಯಲ್ಲಿ ಬೆಣ್ಣೆಯನ್ನು ಹಾಕಿ ಅದು ಈ ಬೆಕ್ಕುಗಳಿಗೆ ಸೋಟುಗಳಿಗೆ ಸಿಗಲಾರದಂತೆ ಜಂತಿಗೆ ಹಾಕುವಂತ ಒಂದು ಪದ್ಧತಿ. ಆ ಒರಳನ್ನ ತಾನು ಚಿಕ್ಕವನಾದ್ರಿಂದ ತನಗೆ ಅದನ್ನ ನೆಲಕಬೇಕು ಅಂತ ಹೇಳಿ ಆ ಒರಳನ್ನ ಅವನು ಇಟ್ಕೊಂಡು ಒರಳಿನ ಮೇಲೆ ಹತ್ತಿ ಆ ಬೆಣ್ಣೆಯನ್ನು ತೆಗೆದುಕೊಂಡು ಸುತ್ತಲೂ ಇದ್ದಂತಹ ಕೋತಿಗಳಿಗೆ ಯಥೇಚ್ಛವಾಗಿ ತಿನ್ನಿಸ್ತಾ ಇದ್ದ. ತಾನು ತಿಂದಿದ್ದು ಸಾಕಾಗಿದ್ದಲ್ಲದೆ ಸುತ್ತಲಿರುವಂತಹ ಕೋತಿಗಳಿಗೆ ಆಕೆ ಆ ಕೃಷ್ಣ ಬೆಣ್ಣೆಯನ್ನು ಹಂಚ್ತಾ ಇದ್ದ. ತನ್ನ ಕಳ್ಳ ಕೃತ್ಯವನ್ನು ಯಾರು ನೋಡ್ತಾರೆ ಅನ್ನೋ ಅಂತ ಸುತ್ತಮುತ್ತಲು ಬೆದರು ಕಣ್ಣುಗಳಿಂದ ಸುತ್ತಮುತ್ತಲು ನೋಡ್ತಾ ಇದ್ದ. ಆಕೆ ಕೂಡಲೇ ಅಲ್ಲಿ ಬಂದು ಅವನು ಹಿಡಿದು ಮಗನನ್ನ ಶಿಕ್ಷಿಸಬೇಕು ಅಂತ ಕೈಯಲ್ಲಿ ಒಂದು ಕೋಲನ್ನು ಕೂಡ ಹಿಡ್ಕೊಂಡಿದ್ಲು. ತಾಯಿಯನ್ನು ನೋಡಿ ಹೆದರಿದವರಂತೆ ಆತ ನಟನೆ ಮಾಡಿ ಆ ಒರಳು ಕಲ್ಲಿನಿಂದ ಕೆಳಗೆ ಧುಮುಕಿ ಓಡಿ ಹೋದ. ಅವನನ್ನ ಹಿಡಿಯುವ ಸಲುವಾಗಿ ಆಕೆ ಅವನ ಹಿಂದನೇ ಹೋದ್ಲು. ಯಾವ ಭಗವಂತನನ್ನ ಮಹಾ ಯೋಗಿಗಳು ಕೂಡ ತಮ್ಮ ಕಠೋರವಾದ ತಪಸ್ಸಿನ ಮೂಲಕವೂ ಕೂಡ ಎಷ್ಟೆಷ್ಟೋ ದೀರ್ಘವಾದಂತಹ ವರ್ಷಗಳಗಟ್ಟಲೆ ಪ್ರಾಣಾಯಾಮ ಮಾಡಿದ್ರು ಕೂಡ ಭಗವಂತನನ್ನ ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲವೋ ಅಂತ ಪರಮಧಾಮನವಾದಂಥ ಭಗವಂತನನ್ನು ಹಿಡಿಯೋ ಸಲುವಾಗಿ ಆಕೆ ಓಡಿ ಹೋದ್ಲು, ಅಟ್ಟಿಸ್ಕೊಂಡು ಹೋದ್ಲು. ಮಗುವಿನ ಹಿಂದೆ ಆಕೆ ಓಡ್ತಾ ಇದ್ಲು. ಆಕೆ ಕೋಮಲ ಶರೀರದ ಸ್ತ್ರೀ ಆದ್ರಿಂದ ಅವಳಿಗೆ ಸಾಕಷ್ಟು ದೂರ ಓಡ್ಲಿಕ್ಕಾಗಲಿಲ್ಲ. ಅವಳು ಮುಡಿದಂಥ ಹೆರಳೆಲ್ಲ ಬಿಚ್ಚಿ ಹೋಯಿತು. ಧರಿಸಿದಂಥ ಪುಷ್ಪಗಳೆಲ್ಲವೂ ಕೂಡ ದಾರಿಯಲ್ಲೆಲ್ಲವೂ ಕೂಡ ಹರಡಿಬಿಟ್ಟು ಕೊನೆಗೆ ಆ ತಾಯಿಯ ಕಷ್ಟವನ್ನು ನೋಡದೆ ಆ ಭಗವಂತ ತಾನೇ ತನ್ನ ವೇಗವನ್ನು ಕಡಿಮೆ ಮಾಡಿ ಆಕೆ ಕೈಗೆ ಸಿಕ್ಕಿಬಿಟ್ಟ. ನಾನು ಭಕ್ತರಿಗೆ ಪರಾಧೀನ, ಭಕ್ತರ ಅಧೀನ ನಾನು ಅಂತ ತೋರಿಸಿಕೊಳ್ಳುವಂತ ಆಕೆ ಕೈಗೆ ಸಿಕ್ಕಿಬಿಟ್ಟ. ಆಕೆ ಅವನು ತನ್ನ ಒಂದು ಕೈಯಿಂದ ಕೃಷ್ಣನ ಒಂದು ತೋಳನ್ನು ಹಿಡಿದಿದ್ದು, ಮತ್ತೊಂದು ಬಲಗೈಯಲ್ಲಿ ಒಂದು ಕೋಲಿತ್ತು. ಈಗ ನಿನ್ನ ಏನ್ ಮಾಡ್ತೇನೆ ಗೊತ್ತೇನು ಅಂತ ಬೆದರಿಸಿದ್ಲು. ಕೃಷ್ಣ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದ. ತಾಯಿಯಲ್ಲಿ ಹೊಡೆದು ಬಿಡ್ತಾಳೆ ಅನ್ನುವಂತೆ ತೀರ ಭಯವನ್ನು ತನ್ನ ಮುಖದಲ್ಲಿ ತೋರಿಸ್ತಾ ಇದ್ದ. ಕಣ್ಣನ್ನು ಒರೆಸ್ಕೊತಾ ಇದ್ದ, ಕೆನ್ನೆಯನ್ನು ಉಜ್ಜಿಕೊಳ್ತಾ ಇದ್ದ. ಕಣ್ಣಿಗೆ ಹೆಚ್ಚಿದ ಕಾಡಿಗೆ ಎಲ್ಲ ಕರೆಗೆ ನೀರಾಗಿ ಹರಿತು. ಆ ಯಶೋದೆಗೆ ಮನಸ್ಸು ಕರೆಗೆ ಹರಿಯಿತು. ನಾನು ಹೊಡೆದು ಬಿಡ್ತೇನೆ ಅಂತ ಮಗು ಹೆದರ್ಕೊಂಡಿದೆ, ಅಳ್ತಾ ಇದೆ ಅಂತ ಅನಿಸ್ತಾ ಆಕೆಗೆ. ಕೋಲನ್ನು ಬಿಸಾಡಿದ್ಲು. ಆಕೆ ಕೋಲ ಬಿಸಾಡಿದ ಕೂಡಲೇ ಅವನು ಮತ್ತೆ ಜೋರಾಗಿ ನಕ್ಕಿ ಬಿಟ್ಟ. ಹೀಗೆ ನಕ್ಕಿ ಕೂಡಲೇ ಇವನು ನಟನೆ ಮಾಡ್ತಾನೆ ಅಂತ ಅವಳಿಗೆ ಅನಿಸ್ತು. ಅವಳನ್ನು ಕಟ್ಟಿ ಹಾಕಿ ಬಿಡಬೇಕು ಅಂತ ಅವಳಿಗೆ ಅನ್ಕೊಂಡು ಅವಳು ವಿಚಾರ ಮಾಡಿದ್ಲು. ಅವನ ಪರಾಕ್ರಮ ಎಷ್ಟು ಅಂತ ಅವಳ ಅಂದಾಜಿಗೆ ಬಂದಿರಲಿಲ್ಲ. ಸರ್ವಾತ್ಮಕ ಅಂತ ಭಗವಂತನಿಗೆ ಒಳಗೂ ಅನ್ನೋದಿಲ್ಲ, ಹೊರಗೂ ಅನ್ನೋದಿಲ್ಲ. ಅವನಿಗೆ ಆದಿ ಅನ್ನೋದಿಲ್ಲ, ಅಂತ್ಯ ಇಲ್ಲ. ಸೃಷ್ಟಿಗೆ ಮೊದಲು ಇದ್ದ, ಆಮೇಲೂ ಇದ್ದಾನೆ. ಅವನು ಅವ್ಯಕ್ತ. ಇಂಥ ಭಗವಂತನನ್ನ ತನ್ನ ಮುದ್ದಿನ ಮಗ ಅಂತ ತಿಳ್ಕೊಂಡು
ಆಕೆ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಪಟ್ಲು. ಅವನನ್ನು ಒರಳಿಗೆ ಕಟ್ಟಿ ಹಾಕಿಬಿಟ್ಲು. ಅವನ ಸುತ್ತಲೂ ಸ್ವಂತದ ಸುತ್ತಲೂ ಆಕೆ ಕಟ್ಟಿ ಹಾಕಿದ್ಲು. ಆದರೆ ಕಟ್ಟಿ ಹಾಕಿದ್ದು ಮುಗಿತು ಅನ್ನೋ ಹೊತ್ತಿಗೆ ಅದು ಇನ್ನೊಂದು ಮತ್ತೆ ಕಡಿಮೆ ಬೇಕು ಹಗ್ಗ. ಮತ್ತೊಂದು ಹಗ್ಗ ತಂದ್ಲು. ಆ ಮೊದಲಿನ ಹಗ್ಗಕ್ಕೆ ಅದನ್ನು ಜೋಡಿಸಿ ಮತ್ತೊಮ್ಮೆ ಕಟ್ಟಿ ಹಾಕಿದ್ಲು. ಹೀಗೆ ಅನೇಕ ಹಗ್ಗಗಳನ್ನು ತಂದು ಗಂಟು ಹಾಕಿ ಜೋಡಿಸಿದ್ರು ಕೂಡ ಕೊನೆಗೂ ಅದನ್ನು ಕಟ್ಟೋದಾಗಲಿಲ್ಲ. ಮನೆಯಲ್ಲಿರುವ ಎಲ್ಲಾ ಹಗ್ಗಗಳನ್ನು ಜೋಡಿಸಿ ಪ್ರಯತ್ನ ಪಟ್ಟರು, ಆದರೂ ಆಗಲಿಲ್ಲ. ಸುತ್ತಮುತ್ತೆಲ್ಲ ಗೋಪಿಕಾಸ್ತ್ರೀಯರು, ಅಲ್ಲಿದ್ದಂಥ ದಾಸದಾಸಿಯರೆಲ್ಲ ಅದನ್ನು ನೋಡಿ ಅವಳನ್ನು ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಯಶೋಧೆಯನ್ನು ನೋಡಿ, ಅವಳು ದುರವಸ್ಥೆಯನ್ನು ನೋಡಿ ಅವರೆಲ್ಲರೂ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನು ನೋಡಿ ಅವಳಿಗೆ ತನಗೂ ಕೂಡ ನಗು ಬಂತು. ಅವಳಿಗೇನು ಸಿಟ್ಟು ಬರಲಿಲ್ಲ, ತನಗೂ ಕೂಡ ನಗು ಬಂತು. ಒಂದು ಪುಟ್ಟ ಮಗುವಿನ ಪುಟ್ಟ ಸೊಂಟಕ್ಕೆ ನನಗೆ ಹಗ್ಗ ಬಿಗಿಲಿಕ್ಕೆ ಆಗಲಿಲ್ಲಲ್ಲ, ಇದೇನಿದು ಅಂತ ಅವಳಿಗೆ ಆಶ್ಚರ್ಯ ಅನ್ನಿಸ್ತು. ಆವಾಗ ಭಗವಂತನು ತನ್ನ ಜಗನ್ಮೋಹಕವಾದಂಥ ಒಂದು ಮುಗುಳ್ನಗೆಯನ್ನು ಆಕೆಯ ಕಡೆಗೆ ಹಾಯಿಸಿ ಅವಳನ್ನು ನೋಡಿದ. ನನ್ನ ಶಕ್ತಿ ಎಷ್ಟು ಗೊತ್ತೇ ಅಂತ ಅವಳಿಗೆ ತೋರಿಸುವಂತ ಕಂಡು ಬಂದ. ತಾಯಿ ಬೆವತು ಹೋಗಿದ್ಲು, ಬಹಳ ಆಯಾಸಗೊಂಡಿದ್ಲು. ಅವಳ ಹೂವಿನ ಮಾಲೆಯೆಲ್ಲ, ಅವಳು ಧರಿಸಿದಂಥ ಹೂವಿನ ಮಾಲೆಯೆಲ್ಲ ಕೆಳಗೆ ಬಿದ್ದಿತ್ತು. ಭಗವಂತನಿಗೆ ಅವಳ ಬಗ್ಗೆ ಕರುಣೆ ಅಂತ ಅನಿಸ್ತು. ಕೊನೆಗೆ ಆಕೆ ಏನ್ ಮಾಡಿದ್ಲು ಅಂದ್ರೆ, ಆ ಭಗವಂತನ ಕೈ ಸಿಕ್ಕಾಗ ಒರಳಿಗೆ ಕಟ್ಟಿಬಿಟ್ಲು. ಶುಕಾಚಾರ್ಯ ಹೇಳಿದ್ರು, ಭಗವಂತ ಸರ್ವ ಸ್ವತಂತ್ರ, ಬ್ರಹ್ಮ ಮೊದಲಾದಂತಹ ಸಕಲ ಜಗತ್ತು ಕೂಡ ಅವನ ವಶದಲ್ಲೇ ಇರುವಂಥದ್ದು. ಅವನು ತಾನು ತನ್ನ ತಾಯಿಯಾದಂಥ ಯಶೋದೆ ಕೈಗೆ ಸಿಕ್ಕು ತಾನು ಭಕ್ತ ಪರಾಧೀನ ಅನ್ನುವಂಥ ತನ್ನ ಮಹಿಮೆಯನ್ನು ತೋರಿಸ್ಕೊಂಡ. ಈ ಗೋಪಸ್ತ್ರೀಯಾದಂತಹ ಗೊಲ್ಲತಿಯಾದಂತಹ ಯಶೋದೆ ಯಾವ ಅನುಗ್ರಹವನ್ನು ಭಗವಂತನ ಮೂಲಕ ಪಡ್ಕೊಂಡ್ಲು, ಅಂಥ ಅನುಗ್ರಹವನ್ನ ಮುಜುಕುಂದ ಮೊದಲಾದ ರಾಜರಿಗೂ ಕೂಡ ಪಡ್ಕೊಳ್ಳಿಕ್ಕಾಗಲಿಲ್ಲ. ಬ್ರಹ್ಮ ಮೊದಲಾದ ದೇವತೆಗಳು, ದೊಡ್ಡ ದೊಡ್ಡ ಋಷಿಗಳು ವರ್ಷಗಳಗಟ್ಟಲೆ, ಸಾವಿರಾರು ವರ್ಷಗಳಗಟ್ಟಲೆ, 10,000 ವರ್ಷಗಳಗಟ್ಟಲೆ ನೀರಿನ ಆಳದಲ್ಲಿ ಮುಳುಗಿ ಬೆಂಕಿಯ ನಡುವೆ ಕೂತು ತಪಸ್ಸು ಮಾಡಿದವರಿಗೂ ಕೂಡ ಆ ಅನುಗ್ರಹ ಸಿಗಲಿಲ್ಲಂತೆ, ಭಾಗವತ ಹೇಳುವಂತ ಮಾಹಿತಿ ಅಂತ. ದೊಡ್ಡ ದೊಡ್ಡ ಕರ್ಮಕಾಂಡಿಗಳು, ಪೂರ್ವ ಮೀಮಾಂಸಾವನ್ನು ಅರದು ಕುಡಿದವರು, ಯಾವ ಯಜ್ಞವನ್ನು ಹೇಗೆ ಮಾಡಬೇಕು, ಯಾವ ಯಾಗವನ್ನು ಹೇಗೆ ಮಾಡಬೇಕು ಅಂತ ಬಾಯ್ಪಾಠ ಹೇಳುವಂತ ದೊಡ್ಡ ದೊಡ್ಡ ಕರ್ಮಕಾಂಡ ವಿದ್ವಾಂಸರಿಗೆ, ಕರ್ಮಕಾಂಡದಲ್ಲಿ ಪ್ರಕಾಂಡ ಪಂಡಿತರಾದವರಿಗೆ, ದೊಡ್ಡ ದೊಡ್ಡ ತಪಸ್ವಿಗಳಾದವರಿಗೆ ಅವನು ಸುಲಭ ಅಲ್ಲ. ಆದ್ರೆ ಆ ತಾಯಿಗೆ ಮಾತ್ರ ಅವನು ಸುಲಭನಾದ. ಯಾಕಂದ್ರೆ ಅವಳ ತಪಸ್ಸಾಗಿತ್ತು, ಅವಳು ಬೇಡ್ಕೊಂಡದ್ದಾಗಿತ್ತು. ಹಾಗಾಗಿ ಆ ಭಗವಂತ ಅವಳಿಗೆ ಸುಲಭನಾದ. ಇಷ್ಟಾದ ಮೇಲೆ ಆತ ಏನ್ ಮಾಡಿದ ಅಂದ್ರೆ, ತಾಯಿ ತನ್ನ ಒರಳಿಗೆ ಕಟ್ಟಿ ಹೋದ ಮೇಲೆ ಆ ಯಮಲಾರ್ಜುನರನ್ನ ಶಾಪ ವಿಮುಕ್ತರನ್ನಾಗಿ ಮಾಡಬೇಕು ಅಂತ ಮನೆಯಿಂದ ಹೊರಗೆ ಬಂದ. ನಲಕೂಬರ ಮತ್ತು ಮಣಿಗ್ರೀವ ಅಂತ ಇಬ್ರು ಹೆಸರಿನ ಕುಬೇರನ ಮಕ್ಕಳವರು. ಧನಮದದಿಂದ ಅವರು ಈ ಅರ್ಜುನ ವೃಕ್ಷಗಳಾಗಿ, ಮತಿ ವೃಕ್ಷಗಳಾಗಿ ಜನಿಸಿದ್ರು. ಅವರನ್ನು ಉದ್ಧಾರ ಮಾಡಬೇಕು ಅಂತ ಅವನು ಹೊರಗೆ ಬಂದ. ಅಲ್ಲಿಗೆ ಭಾಗವತದ 10ನೇ ಸ್ಕಂದದ 9ನೇ ಅಧ್ಯಾಯ ಮುಗಿದಿದೆ. ಪರೀಕ್ಷಿತ ರಾಜ ಕೇಳಿದ, ಕುಬೇರನ ಮಕ್ಕಳಾದಂತಹ ಜ್ಞಾನಿಗಳಾದಂತಹ ನಲಕೂಬರರಿಗೆ ಶಾಪ ಯಾಕೆ ಬಂತು, ಅದನ್ನು ಹೇಳಿ, ಕಾರಣವನ್ನು ಹೇಳಿ ಅಂತ ಅವನು ಕೇಳ್ಕೊಂಡ. ಅದರ ಕಥೆ ಏನಿದೆ ಆ ಕಥೆಯನ್ನ ಮತ್ತು ಅವನು ಆ ಯಮಲಾರ್ಜುನನ್ನು ಶಾಪ ಮುಕ್ತರನ್ನಾಗಿ ಮಾಡಿದಂಥ ಕಥೆಯನ್ನ ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.